Good morning, Shubhodaya. Happy morning to all of you. Very good morning. Very good morning. Thank you. Thank you. Yeah, congratulations for joining on time. You are the winners. You are the achievers. And ನೀವು ಸಾಧಕರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಮಯ ಪರಿಪಾಲನೆ ಸಾಧಕರ ಒಂದು ಮೂಲಭೂತವಾದಂತಹ ಒಂದು ಗುಣ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ನಿಮಗಿದೆ ಅಂದಮೇಲೆ ಖಂಡಿತವಾಗಿಯೂ ನೀವು ಇಷ್ಟರಲ್ಲೇ ಈಗಾಗಲೇ ಸಾಧಕರಾಗಿದ್ದೀರಿ ಮತ್ತು ಇಷ್ಟರಲ್ಲಿ ನಿಮ್ಮ ಗುರಿಗಳನ್ನ ಸಾಧಿಸ್ತೀರಿ. Congratulations once again. Let's start. Yeah, good morning. Good morning. Good morning. Thank you. Okay. Mastika pranayama. 3 ಸೆಟ್ ಎಂದು. Ready, steady. 1, 2, 3, go. ಒಂದು ಸೆಟ್. ಎರಡನೇದು. 2 ಸೆಟ್. ಮೂರನೇದು. 3 ಸೆಟ್. Excellent, guys. Wonderful, wonderful. You've done a great job. ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಗಳನ್ನು ಲೆವೆಲ್ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಕಾರ್ಟಿಸಾಲ್ ಲೆವೆಲ್ನ ಕಡಿಮೆ ಮಾಡ್ಕೊಂಡಿದ್ದೀವಿ. ಕಾರಣ ಏನು? ನಾವು ಗುರಿ ಎತ್ತ ಹೋಗ್ಬೇಕಂದ್ರೆ ನಮ್ಮ ಮನಸ್ಸು ಚಿತ್ತ ಏನಿರಬೇಕು? ನಿರಾಳವಾಗಿರಬೇಕು, ನಿರುಮ್ಮಳವಾಗಿರಬೇಕು, ಶಾಂತತೆಯಿಂದ ಕೂಡಿರಬೇಕು. ನಮ್ಮ ಸುಪ್ತ ಮನಸ್ಸಿಗೆ ಆವಾಗಲೇ ನಾವು ಹೇಗ್ ಬೇಕಂದ್ರೆ ಟ್ಯೂನ್ ಮಾಡಕ್ ಸಾಧ್ಯ. ಆದ್ರಿಂದ ಸ್ಟ್ರೆಸ್ ಹಾರ್ಮೋನ್ಗಳನ್ನ ಕಡಿಮೆ ಮಾಡಿ ನಮ್ಮ ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಎನರ್ಜಿ ಕೊಡುವಂತಹ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸೊ ಎರಡನೇದು ರಿಚುವಲ್, 3 ಚಪ್ಪಾಳೆ, ಒಂದು ಘೋಷಣೆ, ನಾವು ಅಪರಿಮಿತ ಅಂತ ನೆನಪಿಸ್ಕೊಳ್ಳೋ ಸಮಯ. ರೆಡಿ, ಸ್ಟಡಿ, 1, 2, 3, ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನಾನು ನೀವು ಎಲ್ಲರೂ ಅಪರಿಮಿತರೇ. ನಮ್ಮ ಅಪರಿಮಿತವಾದಂಥ ಸಾಮರ್ಥ್ಯನ, ನಮ್ಮಲ್ಲೇ ಇರುವಂಥ ಸಾಮರ್ಥ್ಯನ ಹೆಕ್ಕಿ ತೆಗೆದು ನಮಗೆ ಬೇಕಾಗಿರುವಂಥದ್ದನ್ನ ಸಾಧಿಸ್ಕೊಳ್ಳೋಕೆ ಹೊರಟಿರುವ ಸಾಧಕರು ಅಪರಿಮಿತರು. ಎಸ್, ಸೋ ಮಚ್. ಇವತ್ತಿನ ಒಂದು ವಿಚಾರ ಏನು? ತುಂಬಾ ಅದ್ಭುತ ವಿಚಾರ. ಈಗಿನ ಒಂದು ಪರಿಸ್ಥಿತಿಗೆ, ಈ ಕಾಲಘಟ್ಟಕ್ಕೆ ತುಂಬಾ ಅನ್ವಯವಾಗುವಂತಹ ಒಂದು ವಿಚಾರ ನಾವು ಇವತ್ತು ಕಲಿತಾ ಇದ್ದೀವಿ. ಈ ಒಂದು ತಂತ್ರವನ್ನ ನಾವು ಇವತ್ತು ಕಲಿತಾ ಇದ್ದೀವಿ. ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ರೈಟ್ ಅವೇ. Please confirm whether you are able to see my screen or not once it starts visible to you. ಕಾಣಿಸ್ತಾ ಇದೆನಾ? ಬಿಟ್ಟದ್ ಮಾಡಲ. 64 ಯಶಸ್ವಿ ತತ್ವಗಳಲ್ಲಿ ನಾವು ಆಲ್ರೆಡಿ 50 ತಂತ್ರಗಳನ್ನ ಕಲ್ತು ಬಿಟ್ಟಿದೀವಿ ಅಲ್ಲ. ಎಕ್ಸಲೆಂಟ್ ಗೈಸ್. ವಾಟ್ ಐ ಆಮ್ ಥಿಂಕಿಂಗ್, ಒಂದು ಸಂದರ್ಭದಲ್ಲಿ ಐ ಆಮ್ ಥಿಂಕಿಂಗ್ ಆಫ್ ಗಿವಿಂಗ್ ಸರ್ಟಿಫಿಕೇಟ್ ಟು ದೋಸ್ ಹೂ ಆರ್ ರೆಗ್ಯುಲರ್ಲಿ ಕಮಿಂಗ್ ಟು ದಿಸ್ ಸೆಷನ್. ಯಾರು ರೈಟ್ ಫ್ರಮ್ ದ ಬಿಗಿನಿಂಗ್ ಇವಾಗವರೆಗೂ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೋ ಅವ್ರಿಗೆ ಕಂಪ್ಲೀಷನ್ ಸರ್ಟಿಫಿಕೇಟ್, ಈ 64 ಸಕ್ಸಸ್ ಪ್ರಿನ್ಸಿಪಲ್ಸ್ ಕೋರ್ಸ್ನ ಮುಗಿಸಿದ್ದಾರೆ ಅಂತ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. 64 ದಿನ ಆದ್ಮೇಲೆ ನಾವು ಗ್ರಾಜುಯೇಷನ್ ಡೇ ಮಾಡ್ತೀವಿ. ಆ ಒಂದು ಸಮಾರಂಭದಲ್ಲಿ ಸರ್ಟಿಫಿಕೇಟ್ನ ಇಶ್ಯೂ ಮಾಡಲಾಗತ್ತೆ. ಸೊ ಗುಡ್, ಐ ರಿಯಲಿ ಅಪ್ರಿಷಿಯೇಟ್. ಸ್ಪೀಕ್ ವಿತ್ ಇಂಪೆಕಬಿಲಿಟಿ, ತುಂಬಾ ಮುಖ್ಯ. ಸ್ಪೀಕ್. ಏನು ಇಂಪೆಕಬಿಲಿಟಿ ಅಂದ್ರೆ, ನಾವು ಮಾತಾಡುವಾಗ ಮಾತೆ ಮುತ್ತು ಮಾತೆ ಮೃತ್ಯು ಅಲ್ವಾ? ಸೊ ಮಾತಾಡುವಾಗ ದೋಷರಹಿತವಾಗಿ, ನಿಷ್ಕಳಂಕವಾಗಿ ಮಾತಾಡಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಮಾತಾಡುವಾಗ ಏನಿರುತ್ತೆ ದೋಷ, ಏನ್ ಕಳಂಕ ಇರುತ್ತೆ ಅಂತ ಅನ್ಸಕ್ ಶುರು ಆಗತ್ತಲ್ವಾ? ಯಾ, ದಟ್ ಇಸ್ ದ ಡಿಫ್ರೆನ್ಸ್. ನಾವು ಏನ್ ಮಾತಾಡ್ತಾ ಇದ್ದೀವಿ, ಪ್ರತಿದಿನ ಮಾತುಕತೆ ಆಡ್ತೀವಿ, ಬೇರೆಯವ್ರ ಜೊತೆ ಆಗ್ಲಿ, ನಮ್ಮೊಟ್ಟಿಗೆನೇ ಆಗ್ಲಿ, ನಮ್ಮೊಳಗೆ ನಾವು ಮಾತಾಡ್ಕೋತೀವಲ್ವಾ? ನೀನ್ ಈ ರೀತಿ, ನಾನು ಆ ರೀತಿ, ನೀನ್ ಸಾಧನೆ ಮಾಡಿದ್ಯಾ ಅಥವಾ ನೀನ್ ಮಾಡಿಲ್ಲ, ಏನೋ ಒಂದಿರ್ಬೋದು. ನಿನಗೆ ಕರುಣೆ ಇದೆ, ನಿನಗೆ ಧೈರ್ಯ ಇದೆ, ನಿನಗೆ ಏನು ಆತ್ಮವಿಶ್ವಾಸ ಇದೆ, ನಮಗೆ ನಾವು ಹೇಳ್ಕೊತೀವಿ, ಅಥವಾ ಇಲ್ಲ ಅಂತಾನೆ ಹೇಳ್ಕೊತೀವಿ. ವಾಟ್ ಎವರ್, ಮಾತಂದ್ರೆ ಮಾತು, ನೆಗೆಟಿವ್ ಪಾಸಿಟಿವ್ ಆಮೇಲೆ ನೋಡೋಣ. ಸೊ ಬೇರೆಯವ್ರ ಸಹಿತ ನಾವೇನ್ ಮಾತಾಡ್ತೀವಿ ದೈನಂದಿನ ಕ್ರಿಯೆಗಳನ್ನು ಜರುಗಿಸುವಾಗ, ನಾವು ಮನೆಯಲ್ಲಾಗ್ಲಿ,
ಹೊರಗಡೆಯಲ್ಲಾಗಲಿ, ನೆರೆಹೊರೆಯವರ ಜೊತೆ ಆಗಲಿ, ಕಚೇರಿಗಳಲ್ಲಾಗಲಿ, ವ್ಯಾಪಾರ ವಹಿವಾಟು, ಕ್ಲೈಂಟ್ ಕಸ್ಟಮರ್ಸ್ ಜೊತೆ ಆಗಲಿ ಏನ್ ಮಾತಾಡ್ತೀವಿ ಅದು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳುವಂತಹ ಒಂದು ಆ ಮಹತ್ತರವಾದ ಜ್ಞಾನವನ್ನು ನಾವು ಇದು ಪಡ್ಕೊಳ್ತಾ ಇದ್ದೀವಿ. ಆ ತಂತ್ರಗಳನ್ನ ಕೂಡ ಕಲ್ತ್ಕೊಂತೀವಿ. ಇಂಪೆಕಬಿಲಿಟಿ ಆಫ್ ದಿ ವರ್ಡ್ ಕ್ಯಾನ್ ಲೀಡ್ ಯು ಟು ಪರ್ಸನಲ್ ಫ್ರೀಡಮ್. ನಿಷ್ಕಳಂಕವಾಗಿ ಮಾತಾಡುವಂಥದ್ದು ನಿಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕೊಟ್ಟು ಬಿಡುತ್ತೆ. ಟು ಹ್ಯೂಜ್ ಸಕ್ಸಸ್, ದೊಡ್ಡ ಸಕ್ಸಸ್ನ ಕೊಟ್ಟು ಬಿಡುತ್ತೆ. ಅಂಡ್ ಅಬಂಡೆನ್ಸ್, ಸಮೃದ್ಧಿನೂ ಕೂಡ ಕೊಟ್ಬಿಡುತ್ತೆ ನಿಮ್ಗೆ. ಏನು ಎಲ್ಲಿ ಸಮೃದ್ಧಿಯಾಗಿದೆ ಅಲ್ವಾ ಈ ಯೂನಿವರ್ಸ್, ನಮ್ಗೆ ಏನ್ ಬೇಕಾದ್ರೂ ತಗೋಬಹುದು. ಇಟ್ ಕ್ಯಾನ್ ಟೇಕ್ ಅವೇ ಆಲ್ ಫಿಯರ್ ಅಂಡ್ ಟ್ರಾನ್ಸ್ಫಾರ್ಮ್ ಇಟ್ ಇನ್ ಟು ಜಾಯ್ ಅಂಡ್ ಲವ್. ಅಥವಾ ನಿಮ್ಮಲ್ಲಿರುವಂತ ಭಯವನ್ನೆಲ್ಲ ನಿವಾರಣೆ ಮಾಡಿ ತೊಲಗಿಸಿ ನಿಮಗೆ ಏನು ಜಾಯ್, ಖುಷಿ, ಸಂತೋಷ, ಪ್ರೀತಿ ಇದನ್ನ ಕೊಟ್ಟು ಬಿಡುತ್ತೆ ಅಂತ ಹೇಳ್ತಾರೆ ಡಾನ್ ಮೆಗ್ಯೂಲ್ ರ್ಯೂಸ್, ಆಥರ್ ಆಫ್ ದಿ 4 ಅಗ್ರಿಮೆಂಟ್ಸ್ ಅನ್ನೋರು. ಹೌದಲ್ವಾ ಸ್ನೇಹಿತರೆ? ನಾವು ಮಾತಾಡುವಾಗ ಹುಷಾರಾಗಿ ಯೋಚನೆ ಮಾಡಿ, ಏನೋ ತೂಕ ಹಾಕ್ತಾರಲ್ಲ, ಮಾತನ್ನ ತೂಕ ಹಾಕಿ ಆಡ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಮಾತಾಡಿದ್ರೆ ಏನ್ ಪ್ರಯೋಜನ ನಮಗೆ? ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಹೆಂಗ್ ಸಿಗುತ್ತೆ ಪರ್ಸನಲ್ ಸ್ವಾತಂತ್ರ್ಯ? ಅದು ನಾನು ಮುಂದೆ ಹೇಳ್ತೀನಿ. ಮತ್ತೆ ಹ್ಯೂಜ್ ಸಕ್ಸಸ್ ಸಿಗುತ್ತೆ ನಮಗೆ, ಅತ್ಯಂತ ದೊಡ್ಡ ಯಶಸ್ಸನ್ನು ಸಿಗುತ್ತೆ. ಸಮೃದ್ಧಿ ಕಡೆ ನಾವು ನಮ್ಗೊಂದು ಏನಂತಾರೆ ಫ್ರೀ ಅಕ್ಸೆಸ್ ಸಿಕ್ಬಿಡುತ್ತೆ. ಆ ಕಡೆ ಹೋಗಿ ನಮ್ಗೆ ಏನ್ ಬೇಕಾದ್ರೂ ತಗೋಬಹುದು, ನಮ್ಗೆ ಏನ್ ಬೇಕಾದ್ರೂ ಗಳಿಸ್ಕೋಬಹುದು ನಮ್ಮ ಜೀವನದಲ್ಲಿ. ಇವಾಗ ಕೇವಲ ಮಾತಿನಿಂದ ಬಟ್ ಯಾವ ರೀತಿ ಮಾತು ಅದನ್ನ ನಾವು ನೋಡ್ತೀವಿ. ಬಟ್ ನಾವೇನ್ ಮಾಡ್ತಾ ಇದೀವಿ ಇವತ್ತೇನ್ ಮಾಡ್ತಾ ಇದೀವಿ ನಾವು? ಪರಿಜ್ಞಾನ ಇಲ್ಲದೆ ಮಾತಾಡ್ಬಿಡ್ತೀಯ ಅಂತ ಹೇಳ್ತಾರಲ್ಲ, ಗೊತ್ತು? ಏನು ಮಾತಾಡ್ತಾ ಇದ್ದೆ ಬಾಯಿ ಬಂದಂಗೆ ಕೇಳಿರ್ತೀವಿ ಅನ್ಕಾನ್ಶಿಯಸ್ ಆಗಿ. ಯಾ ನಮಗೆ ಗೊತ್ತಿಲ್ಲದೆ ಮಾತುಗಳನ್ನ ಆಡ್ತಾ ಇದೀವಿ. ಯಾಕಂದ್ರೆ ಮತ್ತೆ ಅಲ್ಲೇ ಹೋಗ್ತೀವಿ ನಾವು. ಈ ಮಾತುಗಳನ್ನ ನಾವು ಎಲ್ಲಿ ಕಲ್ತಿರ್ತೀವಿ? ನಮ್ಮ ಬಾಲ್ಯದಿಂದ, ನಮ್ಮ ಸುತ್ತಮುತ್ತ ಪರಿಸರದಿಂದ ಕಲ್ತಿರ್ತೀವಿ. ಅಂದ್ರೆ ಮಾತು ಆಡೋದಲ್ಲ, ಮಾತನ್ನ ಯಾವ ಸಂದರ್ಭದಲ್ಲಿ, ಯಾವ ರೀತಿ, ಯಾವ ಟೊನಾಲಿಟಿನಲ್ಲಿ, ಯಾವ ವೇರಿಯೇಷನ್ ಅಲ್ಲಿ ಒಬ್ಬರಿಗೆ ಬೇಜಾರಾಗಂಗೆ ಹೇಳ್ಬೇಕಾ, ಇಲ್ಲ ಖುಷಿ ಕೊಡಂಗೆ ಹೇಳ್ಬೇಕಾ, ಅಥವಾ ನಮ್ಮ ದುಃಖನ ಅದ್ರಲ್ಲಿ ವ್ಯಕ್ತಪಡಿಸ್ಕೋಬೇಕಾ, ನನಗೆ ಅಸಮಾಧಾನ ಆಗಿದೆ ಅಂತ ತೋರಿಸ್ಕೋಬೇಕಾ, ಇಲ್ಲ ನನಗೆ ಸಂತೋಷ ಆಗಿದೆ ಅಂತ ತೋರಿಸ್ಕೋಬೇಕಾ, ವ್ಯಂಗ್ಯ ಹಾಡ್ಬೇಕಾ, ಅದು ಕೂಡ. ಯಾಕೆ ನಮ್ ತೋರಿಸ್ಕೋಬೇಕಲ್ಲ ನಮ್ಮ ಅಸಮಾಧಾನನ, ನನಗೆ ಬೇಸರನ, ನನಗೆ ಕೋಪನ, ಅದನ್ನು ಮಾಡ್ತಾ ಇರ್ತೀವಿ. ಯಾವುದು ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಕಲ್ತಿರೋದು, ನಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಿ ಬೆಳೆಯುತ್ತೆ. ಅದೇನು ಕೇವಲ ಅದು ನನ್ನ ಯೋಚನೆ, ನನ್ನ ಅಭಿಪ್ರಾಯ, ನನ್ನ ತೀರ್ಮಾನ ನೋಡಿದ ತಕ್ಷಣ ಹಿಂಗೆ ಅದು ಅಸಂಪ್ಷನ್ಸ್, ಊಹೆ, ಕಲ್ಪನೆಗಳು, ನನ್ನ ನಂಬಿಕೆಗಳು, ಅದರ ಆಧಾರದ ಮೇಲೆ ಮಾತ್ರ ನಾವು ಮಾತಾಡಕ್ ಸಾಧ್ಯ ಅಲ್ವಾ? ಸೊ ಯಾವುದೇ ಒಂದು ಮುಂದೆ ಏನ್ ಪರಿಣಾಮ ಆಗುತ್ತೆ ಅನ್ನೋದು ಕೂಡ ಕೆಲವೊಮ್ಮೆ ನಾವು ಗಮನಿಸಕ್ ಹೋಗೋದಿಲ್ಲ. ಯಾಕಂದ್ರೆ ನನ್ನ ಸ್ವಭಾವ ಅದಾಗಿರುತ್ತೆ. ನನಗೆ ಅನ್ಸಿರೋದೇ ನಿಜ ಅನ್ಸುತ್ತೆ, ನನಗೆ ಬೇಜಾರಾಗಿರುತ್ತೆ, ನಾನು ವ್ಯಕ್ತಪಡಿಸ್ತೀನಿ ಅಲ್ವಾ? ಸೊ ಹಾಗಾಗಿ ಈ ಮಾತು ಅನ್ನೋದು ಕೇವಲ ನಾನು ನಿನ್ನೆ ಮುಂದೆ ಕಲ್ತಿರೋದಲ್ಲ. ನನ್ನ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತೀನಿ ಪ್ರತಿಯೊಂದು ಸಾರಿ. ನನ್ನ ಸುತ್ತಮುತ್ತಲ ಜೊತೆ ಮಾತಾಡುವಾಗ, ಅದು ಮಕ್ಕಳ ಜೊತೆ ಇರ್ಬೋದು, ಗಂಡ ಹೆಂಡತಿ ಜೊತೆ ಇರ್ಬೋದು, ತಂದೆ ತಾಯಿ ಜೊತೆ ಇರ್ಬೋದು, ಸ್ನೇಹಿತರ ಜೊತೆ ಇರ್ಬೋದು, ಕಸ್ಟಮರ್ಸ್ ಕಡೆ ಜೊತೆ ಇರ್ಬೋದು, ಆ ವ್ಯಕ್ತಿನೊಬ್ಬರು ಗಮನಿಸಿ. ಯಾವ ವ್ಯಕ್ತಿ ಶುದ್ಧವಾಗಿದ್ದಾನೆ, ಯಾವ ನಾಲಿಗೆ ಶುದ್ಧವಾಗಿದೆ, ಅವನಿಗೆಲ್ಲಾನು ಇಷ್ಟಪಡ್ತಾರೆ. ನಿಮ್ ಸುತ್ತಮುತ್ತ ನೋಡಿರ್ತೀರ ಒಬ್ಬ ವ್ಯಕ್ತಿನ, ಅವರೆಲ್ಲಾರು ಇಷ್ಟಪಡ್ತಾರೆ. ಅವ್ನು ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ತಾ ಇರ್ತಾನೆ. ಅವ್ನು ಹೇಳುವಾಗ ಅವನ ಹತ್ರ ಮಾತಾಡ್ಬೇಕು ನಮ್ಗೆ ಖುಷಿ ಆಗುತ್ತೆ. ಹೇ, ಅವನ ಹತ್ರ ಇದ್ರಿ ಏನೂ ಹೇಳಲ್ಲ ವಿಚಾರ, ಬಟ್ ಏನೋ ಅನ್ಸುತ್ತಪ್ಪ, ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಏನೋ ಒಂಥರ ಖುಷಿ ಕೊಡುತ್ತೆ ನಮ್ಗೆ, ಏನೋ ಒಂಥರ ಮೋಟಿವೇಶನ್ ಸಿಗುತ್ತೆ, ಏನೋ ಒಂಥರ ಪ್ರೇರಣೆ ಸಿಗುತ್ತೆ, ಅನ್ಸುತ್ತಲ್ವಾ? ಆತರ ಒಬ್ರು ವ್ಯಕ್ತಿ ಇದ್ದೇ ಇರ್ತಾರೆ ನಮ್ಮ ಸುತ್ತಮುತ್ತ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಜೀವನದಲ್ಲಿ ಬಂದೇ ಬಂದಿರ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಅಲ್ಲ, 100 ಜನ ಇರ್ತಾರೆ ಅದ್ರ ಆಪೋಸಿಟ್. ಆ ಮಾತಲ್ಲಿ ಚುಚ್ಚೋದು, ತಿವಿಯೋದು, ಏನೆಲ್ಲ ಮಾಡಬಾರ್ದು, ಕೊಂಕು ನುಡಿಯೋದು, ವ್ಯಂಗ್ಯ ಆಡೋದು. ಯಾ ನಿನ್ ಕೈಲಿ ಆಗಲ್ಲ, ನೀನ್ ಅಸಮರ್ಥ ಅನ್ನೋದು, ನಿನ್ ಕೈಲಿ ನೀನ್ ಏನ್ ಸಾಧನೆ ಮಾಡಕ್ ಆಗಲ್ಲ ಅಂತ ಹೇಳೋದು, ನಿನ್ನೆಲ್ಲ ಕೆಟ್ಟು ಗುಣ ಅಂತ ಎತ್ತಿ ಒತ್ತಿ ಒತ್ತಿ ಹೇಳೋದು. ಯಾ ಅವ್ರಿಗೆ ಅನ್ಸಿದ್ ನಿಜ ಅಂತ ಹೇಳಿ ನಮ್ಮ ಮೇಲೆ ಹೇಳೋದು.
ಈ ತರ ವ್ಯಕ್ತಿಗಳೇ ಇರೋದು ನಮ್ಮ ಸುತ್ತಮುತ್ತ. ಆದ್ರೆ ನಾವು ಅವ್ರಿಗೆ ಅಟ್ರಾಕ್ಟ್ ಆಗ್ತೀವಾ? ಖಂಡಿತ ಇಲ್ಲ. ಸದ್ಯ ಅವ್ರು ಬಂದ್ರೆ ಓಡೋಗ್ಬಿಡೋಣಪ್ಪ, ತಪ್ಪಿಸ್ಕೊಳೋಣಪ್ಪ. ಫೋನ್ ಬಂದ್ರು, ಅಯ್ಯೋ ಯಾಕಪ್ಪ ಬಂತು ಈ ಫೋನು, ಅಟೆಂಡ್ ಮಾಡ್ಲಾ ಬೇಡವಾ? ಆಗಿದೆ ಅಲ್ವಾ ಸ್ನೇಹಿತರೆ ಅನುಭವ? ಇಮ್ಯಾಜಿನ್ ಇಮ್ಯಾಜಿನ್. ಮಾತು ಅನ್ನೋದು ಅಷ್ಟು ಮುಖ್ಯ. ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ? ಅವರು ಮಾಸ್ಟರ್ ಆಫ್ ದೇರ್ ವರ್ಡ್ಸ್. ಅವ್ರ ಮಾತುಗಳ ಮಾಸ್ಟರ್ ಆಗಿರ್ತಾರೆ. ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಒಂದೊಂದು ಪದನೂ ಅವ್ರಿಗೆ ಗೊತ್ತು. ನಾನು ಏನ್ ಮಾತಾಡ್ತೀನಿ ಅಂತ ಹೇಳ್ತಾರಲ್ಲ, ಇದ್ದಿನ ಕಾಲದಲ್ಲಿ ತೂಕ ಮಾಡಿ ಹೇಳ್ಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ ಅಲ್ವಾ ಬಸವಣ್ಣನವರು. ಸೊ ಯಾಕೆ ಹೇಳಿದ್ದಾರೆ? ಅವಾಗ್ಲೇ ಹೇಳಿದ್ದಾರೆ ಆ ತರ ಮಾತಾಡ್ಬೇಕು ಗುರು, ಅವಾಗ ನೀನು ಯಶಸ್ವಿ ವ್ಯಕ್ತಿ ಆಗೋದು ಅಂತ ಹೇಳ್ಬಿಟ್ಟು. ನಾವು ಯಶಸ್ವಿ ವ್ಯಕ್ತಿಗಳನ್ನ ಗಮನಿಸಿದ್ರೆ ಅವರು ಅಷ್ಟೇ. ಯಾವಾಗ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಏನನ್ನು ಮಾತಾಡ್ಬೇಕು, ಇಷ್ಟೇ ಅವ್ರಿಗೆ ಗೊತ್ತಿಲ್ಲ. ಬಾಯಿಗೆ ಬಂದಿದ್ದಲ್ಲ, ಅವ್ರ ಮನ್ಸಿಗೆ ಅನ್ಸದನ್ನು ಹೇಳಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮಾತು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತ ಒಂದು ಅವೇರ್ನೆಸ್ ಅವ್ರಿಗೆ ಗೊತ್ತಿದೆ, ಅರಿವಿದೆ ಅವರಿಗೆ. ಆ ಉನ್ನತ ಮಟ್ಟದ ಸ್ಥಾನದಲ್ಲಿ ಇತ್ಕೊಂಡು, ಆ ಲೀಡರ್ಶಿಪ್ ರೋಲ್ ಇತ್ಕೊಂಡು ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ, ನನ್ನ ಮಾತು ಎಷ್ಟು ಪ್ರಭಾವವನ್ನು ಬೀರುತ್ತೆ. ಅದು ಕನ್ಸ್ಟ್ರಕ್ಟಿವ್ ಆಗಿರಬಹುದು, ಡಿಸ್ಟ್ರಕ್ಟಿವ್ ಆಗಿರಬಹುದು, ನಿರ್ಮಾಣನ ಮಾಡಬಹುದು, ಒಬ್ಬರ ಆತ್ಮವಿಶ್ವಾಸವನ್ನ, ಅದನ್ನ ನಾಶ ಕೂಡ ಮಾಡಬಹುದು. ಅಷ್ಟು ಪವರ್ಫುಲ್ ಮಾತು. ಅದನ್ನ ಸಕ್ಸಸ್ಫುಲ್ ಪೀಪಲ್ ಬೇರೆಯವರ ಅವ್ರು ಮಾತಾಡ್ತಾ ಇರುವಾಗ ಬೇರೆಯವರಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಬಗ್ಗೆ ಸ್ವಾಭಿಮಾನ, ಆತ್ಮವಿಶ್ವಾಸ, ಅದು ಜಾಸ್ತಿ ಆಗುತ್ತಾ ಅಂತ ನೋಡ್ತಾರೆ. ಯಾಕೆ ಹೇಳಿ? ಕೆಲವೊಬ್ರು ಬೈದಾಗ ನಮ್ಗೇನ್ ಅನ್ಸುತ್ತೆ? ಕೆಲವು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಏನೋ ಅನ್ಬಿಟ್ಟಾಗ ನಮ್ಗೆ ಖುಷಿ ಆಗಲ್ಲ. ಖುಷಿ ಖಂಡಿತ ಆಗಲ್ಲ. ನಾವೊಂದು ಎಮೋಷನ್ನ ನಾವು ವ್ಯಕ್ತಪಡಿಸಿರ್ತೀವಿ ಅಷ್ಟೇ. ನಮ್ಮ ಅಸಮಾಧಾನ ತೋಡ್ಕೊಂಡಿರ್ತೀವಿ, ನಮ್ಮ ದುಃಖನ ಹೇಳ್ಕೊಂಡಿರ್ತೀವಿ, ನಾವು ಬೈದಿರ್ತೀವಿ. ಬಟ್ ಆ ಕ್ಷಣದ ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಅದಾದ ನಂತರ ಕೋಪವನ್ನು ವ್ಯಕ್ತಪಡಿಸಿದ ಮೈ ಜುಮ್ ಅಂತ ಇರುತ್ತೆ. ಅದನ್ನ ಸಮಸ್ಥಿತಿಗೆ ಬರೋದಕ್ಕೆ ಎಷ್ಟೊತ್ತಾಗತ್ತೆ? ಕಾರಣ ಆ ನೆಗೆಟಿವ್ ಎಮೋಷನ್ಸ್ ನಾವು ಹೇಳಿದಾಗ ಕೆಲವೊಮ್ಮೆ ಪಶ್ಚಾತ್ತಾಪ ಆಗಿದ್ದು ಉಂಟು. ಅಯ್ಯೋ ನಾನು ಈ ತರ ಹೇಳಬಾರ್ದಾಗಿತ್ತು. ಅದರಿಂದನೇ ಕೊರಗೋದು, ಅದರಿಂದನೇ ಸ್ಟ್ರೆಸ್ ಲೆವೆಲ್ ಜಾಸ್ತಿ, ಅದರಿಂದನೇ ಬೇರೆ ಯಾವ್ದಂತಹ ಕೆಮಿಕಲ್ ರಾಸಾಯನಿಕಗಳ ಬಿಡುಗಡೆ ನಮ್ಮ ಬಾಡಿನಲ್ಲಿ, ಪೋಸ್ಟ್ ಎಫೆಕ್ಟ್ ಹೇಳಿದ ನಂತರ ಆಗ್ತಾ ಇರುತ್ತೆ. ಅದು ತುಂಬಾ ಹಾನಿಕಾರಕ. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ನಮಗ್ ನಾವೇ ಹೇಳುತ್ತೆ, ನಮ್ಗೆ ಹೇಳ್ಕೊಳುತ್ತೆ, ನೀನು ಆ ರೀತಿ ಮಾಡಬಾರ್ದಾಗಿತ್ತು, ನೀನು ಮಾಡಿದೆ ಅಂದಾಗ ಏನರ್ಥ? ನನ್ನ ಬಗ್ಗೆ ನಾನು ಹೊಗಳ್ಕೊಂಡಾಗ ತೆಗಳ್ಕೊಂಡಾಗ, ನನ್ನ ಬಗ್ಗೆ ನಾನು ಮೇಲಕ್ಕೆ ಮೇಲಿನ ಒಂದು ಹಂತದಲ್ಲಿ ಇಟ್ಕೊಂಡಾಗ ಕೆಳ ಹಂತಕ್ಕೆ ದೂಡ್ದಂಗ ಅಲ್ವಾ? ಕೆಳ ಹಂತಕ್ಕೆ ದೂಡ್ದಂಗೆ. ಆಗ ಒಂದ್ ಸ್ಟೆಪ್ ಹಿಂದೆ ಹೋಗ್ತೀನಿ, ಒಂದ್ ಸ್ಟೆಪ್ ಮುಂದೆ ಹೋದ್ರೆ 10 ಸ್ಟೆಪ್ ಹಿಂದೆ ಹೋಗ್ತೀನಿ. ಸೊ ಮಾತು ತುಂಬಾನೇ ಮುಖ್ಯ. ಸಕ್ಸಸ್ಫುಲ್ ಪೀಪಲ್ ಆ ರೀತಿ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ವರ್ಡ್ಸ್ ಆಫ್ ಎನ್ಕರೇಜ್ಮೆಂಟ್. ಮಾತಾಡುವಾಗ ಎನ್ಕರೇಜ್ ಮಾಡೋದು ಇನ್ನೊಂದು ವ್ಯಕ್ತಿಗೆ. ನಾವಿವಾಗ ಏನ್ ಮಾಡ್ತೀವಿ ಮಾತಾಡ್ತಾ ಇರುವಾಗ? ಅವತ್ತು ಕೂಡ ನಾವು ಹೇಳಿದ್ವಿ ಇನ್ನೊಂದು ಸೆಷನ್ ಅಲ್ಲಿ ಕೂಡ, ತೋರಿಸ್ಕೋಬೇಕಷ್ಟೇ, ಶೋ ಆಫ್, ನನಗೂ ಏನೋ ಗೊತ್ತಿದೆ ಅನವಶ್ಯಕವಾಗಿ. ನಾನೇನ್ ಹಿಂದೆ ಅಲ್ಲ, ನಾನೇನ್ ಕಡಿಮೆ ಅಲ್ಲ, ಸುಮ್ಮನೆ ಮಾತುಗಳನ್ನ ಹಾಡೋದು. ಅಥವಾ ಒಂದ್ ಹೇಳಿದ್ರೆ ನಾ ಎರಡು ಹೇಳೋದು ಅಲ್ಲ, ಕೇಳೋದು ಕಡಿಮೆ ಅಂತ ಅವತ್ತೇನ್ ಮಾತಾಡಿದ್ವಿ. ಈಗ ಮಾತುಗಳಲ್ಲಿ ನೆಕ್ಸ್ಟ್ ಲೆವೆಲ್ ಎನ್ಕರೇಜ್ ಮಾಡ್ತೀವಿ ಅವ್ರಿಗೆ. ನಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇದೀವಾ? ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇದೀವಾ? ಅಥವಾ ಈಗ ಒಂದು ವಿಚಾರಗಳನ್ನ ಡಿಸ್ಕಸ್ ಮಾಡುವಾಗ ಪಾಸಿಬಿಲಿಟಿ ಬಗ್ಗೆ ನೋಡ್ತೀವ? ದೊಡ್ಡ ವಿಷನ್, ದೂರದೃಷ್ಟಿ ಇಟ್ಕೊಂಡಿದೀವ? ಇಲ್ಲ, ಬರೀ ನೆಗೆಟಿವಿಟಿ ನೋಡ್ತೀವಿ. ಆಗಲ್ಲ ಇದು, ಆಗಲ್ಲ ನಂಗೆ ಹೇಳ್ಬೇಕು. ಅದಕ್ಕೆ ಬೇರೆ ಆದಂತಹ ತಂತ್ರಗಳಿದಾವೆ. ಅದು ನೀವು ಆ ತಂತ್ರಗಳನ್ನ ಬಳಸ್ಕೊಂಡು ನಾನು ಹೇಳ್ತಾ ಇದೀವಾ? ಇಲ್ಲ. ನನ್ನ ಜೊತೆ ಕೇಳ್ತಾ ಇರೋಂಥ ವ್ಯಕ್ತಿ ಏನೋ ಸಲಹೆ ಸಮಾಚಾರ, ಅವನಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆಯಾ? ಪ್ರೋತ್ಸಾಹ ಸಿಗ್ತಾ ಇದೆಯಾ? ಒಂದು ಆತ್ಮವಿಶ್ವಾಸ ಬರ್ತಾ ಇದೆಯಾ? ಅವನ ಕಣ್ಣಲ್ಲಿ ಮಿಂಚು ಬರ್ತಾ ಇದೆಯಾ ನಾನು ಕೇಳೋದನ್ನ? ಅವನಲ್ಲಿ, ಅವನ ಮನಸ್ಸಿನಲ್ಲಿ ನಾನೇನೋ ಸಾಧಿಸಬಲ್ಲೆ ಅನ್ನೋ ಒಂದು ಅವನ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಬರ್ತಾ ಇದೆಯಾ ಅವನ ಮೇಲೆ ಅವನಿಗೆ? ಅದು ನಾವು ನೋಡ್ತಾ ಇಲ್ಲ. ನಾವು ಅದ್ ನೋಡ್ಬೇಕು. ಸೊ ದಟ್ ಅವಾಗ ಏನಾಗುತ್ತೆ, ನಮ್ ಜೊತೆ ಮಾತಾಡಕ್ಕೆ ಇಷ್ಟ ಆಗತ್ತೆ ಅಂತಲ್ಲ, ಎಲ್ಲರೂ ಬಂದು ಇವ್ರ ಹತ್ರ ಎಲ್ಲ ಈ ತರ ಮಾತುಗಳು ಹೇಳ್ತಾರೆ, ಪ್ರೋತ್ಸಾಹ ನೀಡ್ತಾರೆ, ಭೀತಿ ಕೊಡ್ತಾರೆ, ನೀವು ಹೇಳ್ತಾನೆ ಮಾತಾಡ್ತಾ ಇರೋಣ ಅಂತ ಬರ್ತಾರೆ ಅಂತಲ್ಲ. ಅದಕ್ಕೆ ಹೆಚ್ಚಾಗಿ ಇವೆಲ್ಲ ಸಕಾರಾತ್ಮಕವಾದಂತಹ ಒಂದು ಅಂಶಗಳನ್ನ ನಾವು ಇನ್ನೊಬ್ರಿಗೆ ಹೇಳಿದಾಗ ಅದು ಫಸ್ಟ್ ಎಲ್ಲಿ ಸೃಷ್ಟಿ ಆಗತ್ತೆ? ನಾವು ಯೋಚನೆ ನಾವು ಮಾಡಿದಾಗ, ಅದೇ ರೀತಿ ಮಾತಾಡ್ಬೇಕು ಅಂತ ಯೋಚನೆ ಮಾಡಿದಾಗ
ನನ್ನಲ್ಲಿ ಉದ್ಭವ ಆಗುತ್ತೆ, ನನ್ನ ಮನಸ್ಸಿನಲ್ಲಿ. ಅದು ನನ್ನ ವ್ಯಕ್ತಿತ್ವವನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ, ಹೈಯೆಸ್ಟ್ ಸೆಲ್ಫ್, ಸಕಾರಾತ್ಮಕ ಗುಣಗಳು ನನ್ನ ವ್ಯಕ್ತಿತ್ವನ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ನನಗೆ ಖುಷಿ ಆಗುತ್ತೆ, ಏಯ್ ನಾನು ಇಂಥ ಒಳ್ಳೆ ಬುದ್ಧಿ ಮಾತು ಹೇಳಿದ್ನಪ್ಪ ಅವನಿಗೆ, ಎಷ್ಟು ಖುಷಿಯಿಂದ ಹೋದ. ಮತ್ತೆ ಅವನು ಅದನ್ನ ಸಾಧಿಸ್ತಾ ಕೂಡ ನಂಗೆ ನನ್ನ ಬಗ್ಗೆ ನನಗೆ ಖುಷಿ ಆಗಲ್ವಾ? ಮತ್ತೆ ಅದ್ರ ಬದಲು ಕೊಂಕು ನುಡ್ದೆ, ಅವನು ನನಗೆ ಅವತ್ತೇನೋ ಹೇಳಿದ, ಚೆನ್ನಾಗಿ ಕೊಟ್ಟೆ ಅವನಿಗೆ, ನಾನು ಬಿಡ್ತೀನಾ? ಹಿಂಗಿದೆ ನಮ್ ಗುಣ. ಏನಾಯ್ತು? ಅದೇ ಗುಣ. ನೀನ್ ಒಂದು ಮಾಡ್ದ, ನಾನು ಎರಡು ಮಾಡ್ದೆ ನಿನಗೆ, ನೀನು ಎರಡು ಕೊಟ್ಟ, ನಾನು ನಾಲ್ಕು ವಾಪಸ್ ಕೊಡ್ತೀನಿ. ಏನ್ ಸಿಗುತ್ತೆ? ಒಂದು ಸಂಬಂಧ ಹಾಳಾಯ್ತು ಅವನ ಜೊತೆ, ಮಾನಸಿಕವಾಗಿನೂ ನಾವು ಅವರಿಂದ ದೂರ ಆದ್ವಿ ಅಲ್ವಾ? ಒಂದು ಆಲ್ರೆಡಿ ಒಂದು ಗ್ರಹಿಕೆ ಆ ಆಗ್ಬಿಟ್ಟಿದೆ, ಅವ್ರ ಬಗ್ಗೆ ಅಭಿಪ್ರಾಯನ ಕ್ರಿಯೇಟ್ ಆಗಿದೆ, ಆತನಿಗೆ ಕೂಡ ನಮ್ ಕಂಡ್ರೆ ಆಗಿದೆ. ಮುಂದೆ ಮಾತ್ರ ನಕ್ಕೊಂಡು ಮಾತಾಡೋದು ಯಾವ್ದು ಫಂಕ್ಷನ್ ಸಮಾರಂಭಗಳಲ್ಲಿ, ಮನಸ್ಸಿನ ಒಳಗೆ ಆಗ್ತಾ ಇರುತ್ತಲ್ಲ ಅದು, ಇಷ್ಟ ಇಲ್ಲ ಅಂತ ಹೇಳಿ. ಯಾಕಾಯ್ತು? ನಮ್ಮ ಭಾವನೆಗಳನ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಅಭಿಪ್ರಾಯಗಳನ್ನ ಮಾತಿನಲ್ಲೇ ಕಂಟ್ರೋಲ್ ಇಲ್ಲದೆ ಬಿಟ್ಟಿರೋದಿಕ್ಕೆ. ಆದ್ರಿಂದ ಬೇರೆಯವರು ವಿಷನ್, ಡ್ರೀಮ್ಸ್ ಏನಿದೆ ಅದನ್ನ ಎತ್ತೋ ತರ, ಅವ್ರು ಖುಷಿ ಆಗೋ ತರ ಮಾತಾಡ್ಬೇಕು. ಯುವರ್ ವರ್ಡ್ ಹ್ಯಾಸ್ ಪವರ್. ಹೌ ಐ ಸ್ಪೀಕ್ ಟು ಯು ಅಂಡ್ ಅಬೌಟ್ ಯು ಡಿಟರ್ಮಿನ್ಸ್ ಕ್ವಾಲಿಟಿ ಆಫ್ ರಿಲೇಶನ್ಶಿಪ್. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಗ್ ಮಾತಾಡ್ತಿದ್ದೀನಿ ಪ್ರತಿದಿನ ನಮ್ಮ ಮನೆಯವ್ರ ಜೊತೆ, ರಿಲೇಶನ್ಶಿಪ್ ಇಶ್ಯೂ ಅಂತ ಹೇಳ್ತಾರಲ್ಲ, ಇದು ಮಾತಿಂದಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು ಲಿಸನಿಂಗ್ ಸ್ಕಿಲ್ಸ್ ಅಥವಾ ಕೆಪಬಿಲಿಟಿ ಕಡಿಮೆ ಇದೆ, ಅದನ್ನ ಬೆಳೆಸ್ಕೋಬೇಕು ಅಂತ ನಾವು ಒಂದು ತಂತ್ರಗಳಲ್ಲಿ ಕಲ್ತಿದ್ದೀವಿ, ಅದನ್ನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಸಂಬಂಧದಲ್ಲಿ ಎಷ್ಟು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಈಗಾಗಲೇ ಅದನ್ನ ಅಳವಡಿಸ್ಕೊಂಡಿರೋರಿಗೆ ಗೊತ್ತಾಗಿರುತ್ತೆ. ಅಂಟಲಿ ಓಕೆ, ಅದನ್ನ ಅಳವಡಿಸ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಡಿಫ್ರೆನ್ಸ್ ಈಗಾಗಲೇ ಗೊತ್ತಿರುತ್ತೆ. ನಾವು ಬೇರೆಯವ್ರಿಗೆ ಮಾತಾಡಕ್ ಕೊಟ್ಟು ಕಡಿಮೆ ಮಾತಾಡಿದಾಗ. ಇದು ನೆಕ್ಸ್ಟ್ ಲೆವೆಲ್. ಏನು? ನಾವು ಮಾತು ಅವ್ರಿಗೆ ಪ್ರೀತಿಯನ್ನು ತೋರಿಸುವಂಥದ್ದು, ಅವ್ರ ಕನಿಕರ ಅಂತ ತೋರಿಸೋದು, ಅವ್ರಿಗೇನ್ ಕಷ್ಟ ಆಗ್ತಿದ್ಯಪ್ಪ ಅಂತ ಒಂದು ಏನಂತಾರೆ, ಅವ್ರ ಬಗ್ಗೆ ಕಕ್ಕುಲಾತಿಯನ್ನ ತೋರಿಸುವಂಥದ್ದು, ಯಾ ಅನುಕಂಪನ ತೋರಿಸುವಂಥದ್ದು ನಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಿದ್ರೆ ಆ ವ್ಯಕ್ತಿಗೆ, ಅವ್ನು ತಪ್ಪಿದ್ರು ಸಹಿತ, ನಾವು ವೆನ್ ವಿ ಸ್ಟಾರ್ಟ್ ಟು ಗಿವ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್, ನೀನ್ ತಪ್ಪು ಮಾಡಿದ್ಯಾ ಬಟ್ ಆ ಫೀಡ್ಬ್ಯಾಕ್ ಕೊಡ್ಬೇಕು ನಾನು, ಹಂಗ ಅನ್ಬಿಟ್ಟು ಅವ್ನು ಕಳ್ತನ ಮಾಡಿದ್ರು, ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು ನಾನು ನನ್ನ ಮಾತಿನಲ್ಲಿ ಅವ್ನಿಗೆ ಎನ್ಕರೇಜ್ ಮಾಡುವಂತ ಅರ್ಥ ಬರಲ್ಲ ಇಲ್ಲಿ. ನಾನು ಹೇಳ್ತೀನಿ, ಕಂಪ್ಯಾಷನೇಟ್ ಆಗಿ ಹೇಳ್ತೀನಿ, ಅವ್ನು ಮತ್ತೆ ಆ ಕೃತ್ಯಗಳನ್ನ ಮಾಡಬಾರದು. ಆ ಕೆಪಾಸಿಟಿ, ಕೇಪಬಿಲಿಟಿ ನಮ್ಮಲ್ಲಿ ಇದೆ, ಅದನ್ನ ನಾವು ಅರ್ಥಕೋಬೇಕು. ಕೇವಲ ನಾನು ಒಂದು ಲಂಚ ತಗೊಂಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು, ನೀನು ಲಂಚ ತಗೊಂಡಿದ್ದು ತಪ್ಪು, ನೀನ್ ರೀತಿ ಮಾಡಬಾರ್ದು, ಹಾಗೆ ಹೀಗೆ, ನಿನಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನಿಲ್ವಾ, ನಿನಗೆ ಸರ್ಕಾರಿ ಸಂಬಳ ಸಿಗಲ್ವಾ, ಅಥವಾ ಬೇರೆಯವ್ರ ದುಡ್ಡಿಂದ ನೀನ್ ಏನ್ ಮಾಡ್ತೀಯ, ನೀನ್ ಒಳ್ಳೇದಾಗುತ್ತಾ? ನೋ, ಇದು ನನ್ನ ಥಾಟ್, ನನ್ನ ಅಭಿಪ್ರಾಯ. ಅದನ್ನ ಹರಿದು ಬಿಟ್ಬಿಡೋದಲ್ಲ ಪ್ರವಾಹದ ರೀತಿ ಅವನ ಮೇಲೆ. ನನಗೆ ಸಮಾಧಾನ ಆಗ್ಬೋದು, ಬಟ್ ಈ ಒಂದು ಭಾವನೆ ನನ್ನಲ್ಲಿದೆ ಮತ್ತೆ ಈ ಮಾತುಗಳು ನನ್ನಿಂದ ಬಂದಿದೆ. ಸೊ ಫಸ್ಟ್ ನನ್ನಿಂದ ಸೃಷ್ಟಿಯಾಗಿರೋದು ನನಗೆ ಹಾರ್ಮ್ ಮಾಡುತ್ತೆ ಈ ಪದ ಪ್ರಯೋಗ. ಅದೇ ಲಂಚ ತಗೋತಾ ಇದ್ದಾರಾ? ಲಂಚ ತಗೋಬೇಡ್ರಿ, ಇದರಿಂದ ಈ ತರ ಸಮಾಜದಲ್ಲಿ ತೊಂದರೆ ಆಗುತ್ತೆ. ಈಗ ಬ್ಲ್ಯಾಕ್ ಮನಿ ಜನರೇಟ್ ಆಗುತ್ತೆ, ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಲೆಕ್ಟ್ ಆಗೋದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕಾಗಲ್ಲ, ಅಥವಾ ನಿಮ್ಗೆ ಲಂಚ ಕೊಡೋಕೆ ಬಂದಾಗ ಬೇರೆ ವ್ಯಕ್ತಿಗೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಸಿ ಐ ಆಮ್ ನಾಟ್ ಸೇಯಿಂಗ್ ನಾನು ಹಂಗೆ ಹೇಳಿದ ತಕ್ಷಣ ಬದಲಾಗ್ತಾನೆ ಅಂತಲ್ಲ, ನೀವು ಹೇಳಿದೀನಿ ಅಂದ್ರೆ ನಿಮ್ಗೆ ಸಮಾಧಾನ ಆಗೋದು ಕೂಡ ಮುಖ್ಯ. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವನ ನೀವು ಹೇಳಬೇಕಾಗತ್ತೆ, ಕನ್ಸ್ಟ್ರಕ್ಟಿವ್ ಆಗಿ ಹೇಳ್ಬೋದು. ಓಕೆ ರೈಟ್. ಸೊ ಯುವರ್ ವರ್ಡ್ ಆಸ್ ಪವರ್. ಒಂದೊಂದು ಕೂಡ ಶಕ್ತಿಶಾಲಿ ಇದೆ. ವಾಟ್ ಯು ಸೇ ಟು ಅದರ್ಸ್ ಕ್ರಿಯೇಟ್ಸ್ ಎ ರಿಪಲ್ ಎಫೆಕ್ಟ್ ಇನ್ ದ ವರ್ಲ್ಡ್. ಏನ್ ಬೇರೆಯವ್ರಿಗೆ ಹೇಳ್ತೀರಾ, ಸಂಚಲನ ಸೃಷ್ಟಿಸ್ಬಿಡುತ್ತೆ ನಿಮ್ಮ ಹೊರ ಜಗತ್ತಿಗೆ. ನಿಮ್ ಜಗತ್ತು ಅಂದ್ರೆ ಇಡೀ ಪ್ರಪಂಚಕ್ಕೆ ಇರಬಹುದು, ನೀವೊಬ್ಬ ಪ್ರಭಾವಶಾಲಿ ವ್ಯಕ್ತಿ ಆದ್ರೆ. ಇಲ್ಲ ನಿಮ್ಮ ಮನೆಗೆ ನೀವೊಬ್ಬ ಪ್ರಭಾವಶಾಲಿ ಆದ್ರೆ, ನಿಮ್ಮ ಮನೆಯ ಒಂದು ಪುಟ್ಟ ಪ್ರಪಂಚದಲ್ಲಿ ಅಲೆಗಳನ್ನ ನಿರ್ಮಾಣ ಮಾಡಿಬಿಡುತ್ತೆ. ಅದು ಪಾಸಿಟಿವ್ ಅಲೆಗಳ, ನೆಗೆಟಿವ್ ಅಲೆಗಳ ನಾವು ನೋಡ್ಕೋಬೇಕು. ಯಾ ಖಂಡಿತ ಅಲ್ವಾ? ನಾವೇನ್ ಹೇಳ್ತೀವಿ ನಮ್ಮ ಮನೆಯಲ್ಲಿ, ಯಾಕಂದ್ರೆ ನಾವು ಪ್ರಭಾವಶಾಲಿ ವ್ಯಕ್ತಿ ಆಗಿರ್ತೀವಿ, ನಮ್ಮ ಮಾತಿಗೆ ಬೆಲೆ ಇದೆ, ತೂಕ ಇದೆ. ಆ ಸಂದರ್ಭದಲ್ಲಿ ಅವ್ರಿಗೆ ನೋವಾಗತ್ತಾ, ಸಂತೋಷ ಕೊಡುತ್ತಾ, ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡುತ್ತಾ ಅನ್ನೋದು ನೋಡುವಂತಹ ಒಂದು
ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಆದ್ರಿಂದ ನಾವು ಯೋಚನೆ ಮಾಡಿ ಮಾತಾಡಬೇಕು. ಲೆಟ್ ನೋ ಕರಪ್ಟ್ ಕಮ್ಯುನಿಕೇಶನ್ ಪ್ರೊಸೀಡ್ ಔಟ್ ಆಫ್ ಯುವರ್ ಮೌತ್. ಯಾವುದೇ ಒಂದು ಕರಪ್ಟೆಡ್, ದೋಷ ಪೂರಿತವಾದಂತಹ ಮಾತುಗಳು ನಿಮ್ಮ ಬಾಯಿಂದ ಬರಬಾರದು. ಬಟ್ that which is good to the use of edifying, that it may minister grace into the hearers. ದೋಷಪೂರಿತ ಬರಬಾರ್ದು. ಕೇವಲ ಎನ್ಕರೇಜ್ ಮಾಡುವಂತಹ, ಪ್ರೋತ್ಸಾಹ ಕೊಡುವಂತಹ, ಖುಷಿ ಕೊಡುವಂತಹ, ಮುದ ನೀಡುವಂತಹ ಮಾತುಗಳನ್ನ ಆಡಬೇಕು ಅಂತ ಹೇಳ್ತಾರೆ. ಎಫಿಸಿಯನ್ಸ್ ಬೈಬಲ್ ಅಲ್ಲಿ ಇದನ್ನ ಒಂದು ಉಲ್ಲೇಖ ಇದೆ. ಸೊ ಹಾಗಾಗಿ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ, ಎಲ್ಲರೂ ನಮ್ಮ ಸೇರಿಸ್ಕೊಂತಾರೆ. ಅವರು ಅವ್ನು ನನ್ನಿಂದ ನನಗಿಂತ ಬೇಗ ಬೆಳೆದು ಬಿಡ್ತಾನೆ, ನಾನು ಕಾಂಪೀಟ್ ಮಾಡ್ತಾನೆ, ಅವನಿಗಾಗೆ ಬಿಟ್ರೆ ನನ್ ನೋವು ಕೊಡ್ತಾನೆ ನಾಳೆ. ನೋ, ಸಕ್ಸಸ್ಫುಲ್ ಆತರ ಮಾಡೋದಿಲ್ಲ. ಬಾ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ ಅನ್ನೋ ಒಂದು ಥಾಟ್ ಇರುತ್ತೆ. ಹಾಗಾಗಿ ನನ್ನ ಜೊತೆ ಸೇರಿದ್ದಾರೆ ಅಂದ್ರೆ ನನ್ನ ಟೀಮ್ ಜೊತೆ ನಾನು ಹೆಂಗ್ ಮಾತಾಡ್ತೇನೆ. ಅವ್ನು ನನಗೆ ಇಂಡೈರೆಕ್ಟ್ ಆಗಿ ನಾನು ಬೆಳವಣಿಗೆ ಕೂಡ ಸಹಾಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅದು ನನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಿದ್ದೆಲ್ಲ, ನನ್ನ ಬೆಳವಣಿಗೆಗೆ ಕಾರಣ ಆಗ್ತಿದ್ದೆಲ್ಲ. ಒಬ್ಬ ಯಶಸ್ವಿ ವ್ಯಕ್ತಿಗೆ ಏನ್ ಬೇಕು ಆ ಅಂಶಗಳು ನನ್ನಲ್ಲಿ ನಾನು ಅಳವಡಿಸ್ಕೊಳ್ಳಕ್ಕೆ ಅವನು ಸಹಾಯ ಮಾಡ್ತಾ ಇದ್ದಾನೆ. ಯಾಕೆ ಅವನು ಅವಕಾಶ ಸೃಷ್ಟಿಸ್ಕೊಟ್ಟಿದ್ದಾನೆ ಮಾತಾಡ್ಲಿಕ್ಕೆ. ಅವಾಗಲೇ ನಾನು ಡೆಮಾನ್ಸ್ಟ್ರೇಟ್ ಮಾಡೋದು. ಅವಾಗಲೇ ನಾನು ಮನೆಯಲ್ಲಿ ಕನ್ವಿನ್ಸ್ ಮಾಡಿದ್ರೆ, ನಾನು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಏನೋ ತಗೊಳ್ಳೋದಕ್ಕೋ, ಏನೋ ತಗೊಳ್ದೆ ಇರೋದಕ್ಕೋ, ಏನೋ ಮಾಡೋದಕ್ಕೋ ಮಾಡದೇ ಇರೋದಕ್ಕೋ ಕನ್ಸ್ಟ್ರಕ್ಟಿವ್ ಆಗಿ ನಾನು ಕನ್ವಿನ್ಸ್ ಮಾಡಿದ್ರೆ ಸ್ನೇಹಿತರೆ, ಒಬ್ಬ ಸೇಲ್ಸ್ ಪರ್ಸನ್ ಹೊರಗಡೆ ಯಾರು ಬೇಕಾದ್ರೆ ಕನ್ವಿನ್ಸ್ ಮಾಡ್ಬೋದು. ಅದೊಂದು ಅವಕಾಶ. ನಾವು ದಬ್ಬಾಳಿಕೆ ಮಾಡ್ಬಿಡ್ಬೋದು, ನನಗಿದೆ ಡಾಮಿನೇಟ್ ಮಾಡ್ಬಿಡ್ಬೋದು, ನನಗಿದೆ ಅವನು ಮನೆಯ ಮುಖ್ಯಸ್ಥ ನಾನು ಅಂದ್ಬಿಟ್ಟು, ಹೈ ಸುಮ್ಮನೆ ಹೈ ಹಿಂಗ್ ಮಾಡಿ, ಹೈ ಬಾಯ್ ಬಿಚ್ಕೊಂಡಿರಿ, ಹೈ ಕ್ವಶನ್ ಕೇಳಬೇಡಿ ಹೇಳ್ಬೋದು. ಬಟ್ ಅದೇ ನಮ್ ಗುಣ, ವ್ಯಕ್ತಿತ್ವ. ಹೊರಗಡೆ ಹೋದಾಗ ಬೇರೆಯವ್ರ ಹತ್ರನೂ ನಮ್ಗೆ ಬೇರೆ ಬರಕ್ ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಬೇರೆ ವ್ಯಕ್ತಿತ್ವ, ಅಲ್ಲಿ ಬೇರೆ ವ್ಯಕ್ತಿತ್ವ ಬರಕ್ ಆಗೋದಿಲ್ಲ. ಮನೇಲಿ ಏನ್ ಇರ್ತೀವೋ ಹೊರಗಡೆನೂ ಅದೇ ಇರ್ತೀವಿ. ನಮ್ ವ್ಯಕ್ತಿತ್ವ ಅದು. ನಾಟಕ ಮಾಡ್ಬೇಕಷ್ಟೇ. ಹೊರಗಡೆ ನಾಟಕ ಮಾಡೋದು ನಿಮ್ಗೆ ಗೊತ್ತು. ಸತ್ಯನ ಮುಚ್ಚಿಟ್ಕೊಂಡು ಬೇರೆ ಹೇಳ್ತಾರೆ ನಾವು ಮಾತಾಡಿದೀವಿ, ಎಷ್ಟು ತೊಂದರೆ ನಮಗಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರಿಂದ ನಮ್ಮ ಮಾತುಗಳಲ್ಲಿ ಗ್ರಾಟಿಟ್ಯೂಡ್ ಇರಬೇಕು. ಪ್ರತಿಯೊಂದು ಗ್ರಾಟಿಟ್ಯೂಡ್ ಇರ್ಬೇಕು, ಥ್ಯಾಂಕ್ ಯು ಇಡಬೇಕು, ಧನ್ಯವಾದಗಳನ್ನ ತಿಳಿಸ್ಬೇಕು, ಅದು ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರು ಏನೋ ಸಾಧನೆ ಮಾಡಿರ್ತಾರೆ, ನಾನು ಇಲ್ಲಿ ಹೋಗಿ ಬಂದೆ, ಇದೇನೋ ಸಾಧನೆ ಮಾಡ್ಕೊಂಡ್ ಬಂದೆ, ವಾವ್ ವೆರಿ ನೈಸ್, ಗುಡ್, ಕೀಪ್ ಇಟ್ ಅಪ್. ತಿರ್ಗಾ ಏನೋ ಹೇಳಿದ್ರು, ಓಕೆ ಥ್ಯಾಂಕ್ ಯು. ಯಾ ಅದನ್ನ ಹೇಳಬೇಕು. ಯಾವ್ದೇ ತೀರ್ಮಾನಗಳನ್ನ ಮಾಡೋದು, ಮತ್ತೊಂದೇನೋ ಅವನ್ನ ಕಂಡಮ್ ಮಾಡೋದು, ಇದೆಲ್ಲ ಮಾಡಬಾರ್ದು. ಲವ್, ಪ್ರೀತಿ ಇರಬೇಕು, ಅಕ್ಸೆಪ್ಟೆನ್ಸ್ ಇರಬೇಕು. ಯಾಕಂದ್ರೆ ನಾವು ಅದನ್ನ ಏನ್ ಕೊಡ್ತೀವೋ ನಮ್ಗೂ ಅದೇ ವಾಪಸ್ ಬರೋದು. ಸರ್ ನಾವು ಯೋಚನೆ ಮಾಡಿ, ನಾವೊಬ್ಬರಿಗೆ ಏನೋ ದ್ವೇಷದ ಮಾತುಗಳನ್ನ ಆಡಿರ್ತೀವಿ, ಬೇಜಾರು ಮಾಡೋದು ಮಾತುಗಳನ್ನ ಆಡಿರ್ತೀವಿ. ಆ ವ್ಯಕ್ತಿಗೆ ನಮ್ಮ ಮೇಲೆ ಅಭಿಪ್ರಾಯ ಏನಿರುತ್ತೆ, ಅವನು ಕಾಯ್ತಾ ಇರ್ತಾನೆ ನನಗೊಂದಿನ ಎಲ್ಲರ ಮುಂದೆ ಅವಮಾನ ಮಾಡ್ಲಿಕ್ಕೋ, ಅದನ್ನ ವಾಪಸ್ ಕೊಡ್ಲಿಕ್ಕೋ. ಪಿಂಗ್ ಪಾಂಗ್ ಬಾಲ್ ತರ ನಾನು ಒಂದ್ಸರಿ ಹೊಡೆದ್ರೆ ಅವನ್ನ ಫೋರ್ಸ್ಫುಲ್ ಆಗಿ ಹೊಡಿತಾನೆ. ಮನೇಲೂ ಅಷ್ಟೆ, ನೀನು ಇದು ಸರಿ ಇಲ್ಲ ನೀನು ಅಂದ್ರೆ ನೀನು ಅದಕ್ಕೆ ಡಬಲ್ ಸರಿ ಇಲ್ಲ ಅಂತ ಹೇಳುವಂತಹ ಒಂದು ಮನೋಭಾವ ಅವ್ರಿಗಿರುತ್ತೆ. ಹಾಗಾಗಿ ನಾನು ಪ್ರೀತಿ ಕೊಟ್ರೆ ಮಾತುಗಳಲ್ಲಿ, ಅವರು ಕೂಡ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ದಿದ್ರು, ನಮ್ಮ ಹತ್ರ ಜಗಳ ಇದ್ರು ಸಹಿತ ಜಸ್ಟ್ ನಾವು ಪ್ರೀತಿಯಿಂದ ಶುರು ಮಾಡಿದ್ರೆ, ಅವ್ರು ಎಷ್ಟು ಸರಿ ನಮಗೆ ದ್ವೇಷದಿಂದ ಮಾತನ್ನ ಶುರು ಮಾಡ್ತಾರೆ. ಒಂದ್ಸರಿ ನೋಡ್ತಾರೆ, ಎರಡ್ ಸರಿ ನೋಡ್ತಾರೆ, ಓ ನೋ ನಂದೇ ತಪ್ಪಿದೆ. ಎಷ್ಟೇ ನಾನು ಮಾತಾಡಿದ್ರು, ಎಷ್ಟೇ ನೋವು ಕೊಟ್ರು, ಅವ್ರಿಗೆ ಬೇಜಾರು ಮಾಡಿದ್ರು, ಬೇಸರ ತಂದ್ರು, ಅವಮಾನ ಮಾಡಿದ್ರು, ಅವ್ರು ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಸೊ ನಾನು, ಆತ ಎಲ್ಲಿದ್ದಾನೆ ಅಥವಾ ಆಕೆ ಎಲ್ಲಿದ್ದಾಳೆ, ಎಲ್ಲಿ ಮೌಂಟ್ ಎವರೆಸ್ಟ್ ಅಲ್ಲಿ ಮೇಲಿದ್ದಾರೆ, ನಾನು ಇಲ್ಲಿದ್ದೀನಿ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ ಅವ್ರಿಗೆ. ಎಂತ ಕೆಟ್ಟವರಾದ್ರು, ಎಂತ ಕೆಟ್ಟವರು ಒಳ್ಳೆಯವರಿಲ್ಲ. ಮತ್ತೆ ನಮ್ ಸೇಯಿಂಗ್ ಅವರವರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿರುತ್ತೆ. ಹಾಗಾಗಿ ಅವ್ರ ಪ್ರತಿಕ್ರಿಯೆಗಳನ್ನ ನೀಡ್ತಾರೆ. ಸೊ ಈಗ್ಲೂ ಅದೇ ಆಗಕ್ ಶುರು ಆಗುತ್ತೆ. ನನ್ನ ಪ್ರೀತಿಯಿಂದ, ನನ್ನ ಅನುಕಂಪದಿಂದ, ನನ್ನ ಕೃತಜ್ಞತಾ ಭಾವದಿಂದ, ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ತರ ನಾನು ಮಾತಾಡಿದರೆ, ಸೇಮ್ ಥಿಂಗ್ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಅಸ್ ಆಸ್ ವೆಲ್. ಎಸ್, ವಾಪಸ್ ಬರುತ್ತೆ. ಮಿರರ್ ತರ ಪ್ರಪಂಚ, ಕನ್ನಡಿಯ ಹಾಗೆ. ನಾನೇನ್ ಕೊಡ್ತೀನೋ ಅದು ವಾಪಸ್ ಬರುತ್ತೆ. ಈಗ ಕೂತ್ಕೊಂಡು ಅವರೆಲ್ಲ ದ್ವೇಷಿಸ್ತಾರೆ, ಅವರೆಲ್ಲ ಬೈತಾರೆ, ಅವಮಾನ ಮಾಡ್ತಾರೆ, ನೋ ವೇ. ಯಾಕೆ ನಾನು ಆ ರೀತಿ ಮಾಡ್ತಾ ಇರೋದು ನನ್ಗೆ ವಾಪಸ್ ಬರ್ತಾ ಇದೆ, ಅದು ನಾನು ನೋಡೋದೇ ಇಲ್ಲ. ಯಾಕಂದ್ರೆ ನನ್ನ ಪ್ರಕಾರ ನಾನು ಅದನ್ನ ಖಂಡಿಸಿದೀನಿ, ಅವ್ರು ಅನ್ಯಾಯ ಮಾಡ್ತಿರೋ ಅಷ್ಟೇ ನನಗೆ ಗೊತ್ತಿರೋದು. ನನ್ನ ಪ್ರಿನ್ಸಿಪಲ್, ನನ್ನ ಸಿದ್ಧಾಂತ, ನನ್ನ ಬೇಕು ಬೇಡ, ನನ್ನ ಆ ಏನು ಸರಿ ತಪ್ಪುಗಳು,
ಅನ್ನ ಒಳ್ಳೇದು ಕೆಟ್ಟದಿಂದ ನಾನು ಮಾಡಿದ್ದೀನಿ ಅಷ್ಟೇ. ಬಟ್ ಏಳು ವಿಧಾನದಲ್ಲಿ ಏನ್ ಫಾಲೋ ಮಾಡಿದೆ ಅದು ನಮ್ಗೆ ವಾಪಸ್ ಬರುತ್ತೆ. ದ್ವೇಷ ಕೊಟ್ರೆ ದ್ವೇಷ ವಾಪಸ್ ಬರುತ್ತೆ, ಕೋಪ ಕೊಟ್ರೆ ಕೋಪ ಬರುತ್ತೆ. ಸೊ ನೀವು ಚೆಕ್ ಮಾಡ್ಬೇಕು ಯಾವ್ದಾರ ಆ ಥರ ಭಾವನೆಗಳು ಬಂದಾಗ ಫಸ್ಟ್ ಒಂದು ಕ್ವಶನ್ ಪಾಸ್ ಮಾಡ್ಬಿಟ್ಟು ಚೆಕ್ ಮಾಡ್ಬೇಕು. ಈಗ ನಾನೇನು ಹೇಳಕ್ ಹೊರಡ್ತಾ ಇದ್ದೀನಿ, ಈಗ ಇದು ನನ್ನನ್ನ ನನ್ನ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗಕ್ಕೆ, ತುಂಬಾ ವೇಗವಾಗಿ ಕರ್ಕೊಂಡು ಹೋಗಕ್ಕೆ ಸಹಾಯ ಮಾಡುತ್ತಾ ಈ ಮಾತುಗಳು? ಮೀನಿಂಗ್ ಮಾತುಗಳಂದ್ರೆ ಆ ಮಾತು ಹೇಗೆ ತಲುಪುತ್ತೆ, ಅದರ ಪರಿಣಾಮಗಳೇನು, ಆ ವ್ಯಕ್ತಿಗಳ ಸಹಾಯ ನನಗೆ ಸಿಗುತ್ತಾ, ಅಥವಾ ಅವ್ರ ವ್ಯಕ್ತಿಗಳ ಸಹಕಾರ ಸಿಗದೇ ಇದ್ರು ಸಹಿತ ನನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಒಳ್ಳೆಯ ಭಾವನೆ ಬಂದು ಪಾಸಿಟಿವಿಟಿ ಬಂದು ನನ್ನನ್ನು ಮುಂದೆ ತಳ್ಳುತ್ತಾ ಒಂದು ಕಡೆಗೆ ಇಲ್ವಾ ಕ್ವಶನ್ ಮಾಡ, ನನ್ನ ವಿಷನ್ ಕಡೆಗೆ ನನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಇಲ್ವಾ, ಈ ಮಾತುಗಳು ನನ್ನ ಪ್ರೇರಣೆ ನೀಡುತ್ತಾ ಇಲ್ವಾ, ಅಥವಾ ಬೇರೆಯವರಿಗೆ ಸೇಫ್ಟಿ ಟ್ರಸ್ಟ್ ನಂಬಿಕೆನ ತರಿಸುತ್ತಾ ಇಲ್ವಾ, ಅವರ ಸೆಲ್ಫ್ ಎಸ್ಟೀಮ್ನ ಆತ್ಮಗೌರವನ ಆತ್ಮ ಪ್ರಶಂಸೆನ ಜಾಸ್ತಿ ಮಾಡುತ್ತಾ ಇಲ್ವಾ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತಾ ಇಲ್ವಾ, ಅವ್ರಿಗಾಗಿ ನನಗಾಗ್ಲಿ ಯೋಚನೆ ಮಾಡಿ ಮಾತಾಡಬೇಕು ಪ್ರತಿಯೊಂದು ಮಾತಾಡಕ್ ಮುಂಚೆ. ಓಕೆ, ಇನ್ನೊಂದು ಮುಖ್ಯವಾಗಿ ಸ್ಟಾಪ್ ಲೈಯಿಂಗ್, ಸುಳ್ಳು ಹೇಳೋದನ್ನ ನಿಲ್ಲಿಸಿ ಅಂತ ಹೇಳ್ತಾರೆ. ಎಷ್ಟು ತೊಂದರೆ ಇದೆ ಗೊತ್ತಾ ಸುಳ್ಳು ಹೇಳೋದ್ರಿಂದ, ಅದು ಮಾತಿನ ಒಂದು ಭಾಗ. ಸುಳ್ಳಿಗೆ ಬೇರೆ ಬೇರೆ ಕಾರಣಗಳಿರುತ್ತೆ ನಮ್ಗೆ ಹೇಳೋದಕ್ಕೆ. ಅದೇನ್ ಮಾಡ್ಬಿಡುತ್ತೆ ಅಂದ್ರೆ ನಿಮ್ಮ ಹೈಯೆಸ್ಟ್ ಸೆಲ್ಫ್ ಇರುತ್ತಲ್ಲ, ನಿಮ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ಡ್ಯಾಮೇಜ್ ಮಾಡ್ಬಿಡುತ್ತೆ. ನಮ್ಮೇಲೆ ನಮ್ಗೆನೆ ನಾನು ಸುಳ್ಳು ಹೇಳಿದೆ ಅಂತ ನಮ್ಮ ಮನ್ಸುಳುತ್ತೆ ಚುಚ್ಚುತ್ತಾ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ. ನಮ್ಮ ಏನು ಒಳ ಮನಸ್ಸು, ಅಂತಃಪ್ರಜ್ಞೆ ಅಥವಾ ಸುಪ್ತ ಮನಸ್ಸು ಏನಾದ್ರು ಅನ್ಬೋದು, ಅದು ಅಂತರಾತ್ಮ. ಎಸ್, ಒಳ್ಳೆ ಪದ, ಅಂತರಾತ್ಮ ನಮ್ಗೆ ಹೇಳ್ತಾ ಇರುತ್ತೆ ನೀನು ಸುಳ್ಳು ಹೇಳಿದೆ. ಒಳ್ಳೆ ವಿಷಯ ಕೇಳಿದ್ರು ಹೇಳಿರ್ಬೋದು, ಬಟ್ ಅದು ಹೇಳುತ್ತೆ ನೀನಲ್ಲ, ನಿನ್ ವ್ಯಕ್ತಿತ್ವ ಅಲ್ಲ, ನೀನ್ ಯಾಕೆ ಹೇಳಿದೆ. ನಮ್ ಚುಚ್ಚಿದಾಗ ನಮ್ಮ ಬಗ್ಗೆ ನಮಗಿರುವಂತ ಆತ್ಮವಿಶ್ವಾಸ, ನಂಬಿಕೆ, ಟ್ರಸ್ಟ್ ಎಲ್ಲ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಮೊದಲೇ ಹೇಳಿರೋ ತರ ಯಶಸ್ವಿ ಜೀವನ ನಡೆಸಬೇಕು ಅಂದ್ರೆ, ಯಶಸ್ವಿ ಆಗ್ಬೇಕು ಅಂದ್ರೆ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್, ಸೆಲ್ಫ್ ಲವ್, ನಮ್ಮ ಬಗ್ಗೆ ಹೆಚ್ಚು ಅಭಿಮಾನ, ಅಭಿಮಾನ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ನಮ್ಮ ಬಗ್ಗೆ ನಂಬಿಕೆ ಇರಬೇಕು. ಈ ಪ್ರೋಸೆಸ್ ಎಲ್ಲ ಅದೇ ಮಾಡ್ತಾ ಇರೋದು ನಾವು. ಈ ಬದಲಾವಣೆ ಆಗ್ತಾ ಇರೋದೇ ನಮ್ಮ ಒಂದು ವ್ಯಕ್ತಿತ್ವದಿಂದ ಇನ್ನೊಂದು ವ್ಯಕ್ತಿತ್ವಕ್ಕೆ ಬದಲಾವಣೆ ಹೊಂದ್ತಾ ಇದ್ದೀವಿ. ಇದೆಲ್ಲ ಮಾಡಿದಾಗ್ಲೇ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆದಾಗ್ಲೇ ನಮಗೆ ಮಾಡೋ ಆಕ್ಷನ್ ಅಲ್ಲಿ ಬದಲಾವಣೆ ಆಗುತ್ತೆ, ಆಕ್ಷನ್ ಬದಲಾವಣೆ ಆದಾಗಲೇ ನಮಗೆ ರಿಸಲ್ಟ್ ಅಲ್ಲಿ ಬದಲಾವಣೆ ಸಿಗುತ್ತೆ. ನಿಮ್ಗೆ ಗೊತ್ತಿದೆ. ಹಾಗಾಗಿ ಸುಳ್ಳು ಹೇಳ್ಬಾರ್ದು. ಮುಂದೆ ಒಂದ್ಸರಿ ಸಿಕ್ಕಾಕೊಂಡಾಗಂತೂ ಅವ್ರ ಕಡೆಯಿಂದ ನಮಗೆ ತುಂಬಾನೇ ಡ್ಯಾಮೇಜ್ ಆಗುತ್ತೆ. ಮೀನಿಂಗ್ ಅವರ ನಂಬಿಕೆ ನಾವು ಕಳ್ಕೊಂಡ್ಬಿಡ್ತೀವಿ. ಒಂದು ನನಗೆ ನಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ನನಗಿಲ್ಲ. ಇನ್ನೊಂದು ಅವರು ಸಹಿತ ಗೊತ್ತಾದಾಗ ಸುಳ್ಳು ಹೇಳ್ತಾನೆ ಅಂದಾಗ ಅಲ್ಲಿಗೆ ಮುಗೀತು, ನಮ್ಮನ್ನು ನಂಬೋದಿಲ್ಲ. ಹಾಗಾಗಿ ಯಾವತ್ತಿಗೂ ನಾವು ಸುಳ್ಳನ್ನು ಹೇಳಬಾರದು. ಮತ್ತೆ ಇನ್ನೊಂದು ಮುಖ್ಯವಾದ ತಪ್ಪು ಮಾಡ್ತಾರೆ, ಒಬ್ಬ ವ್ಯಕ್ತಿ ಇಲ್ಲಿರ್ತಾನೆ, ಇನ್ನೊಬ್ಬನ ಬಗ್ಗೆ ಗಾಸಿಪ್ ಹೇಳೋದು. ಯಾ ಹೌದಲ್ಲ, ಏನಂತಾರೆ ಗಾಳಿ ಸುದ್ದಿ, ಗಾಳಿ ಸುದ್ದಿ ಹಬ್ಸೋದು. ಅವ್ರು ಹಿಂಗ್ ಮಾಡಿದ್ರು, ಹಾಗೆ ಮಾಡಿದ್ರು, ಅವ್ರ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಹತ್ರ ಬಂದು ಮಾತಾಡೋದು, ಕಂಪ್ಲೇಂಟ್ ಮಾಡೋದು. ನಾವು ಕೇಳ್ತೀವಿ, ಯಾಕೆ ನಮ್ಮ ದೌರ್ಬಲ್ಯ, ಬಲಹೀನತೆ. ಅವನು ಹೇಳ್ತಾ ಇದ್ದಾನೆ ನೆಗೆಟಿವಿಟಿ, ಅದು ನೆಗೆಟಿವ್ ಎಮೋಷನ್ಸ್ ಅವ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ನನಗೂ ಕೂಡ ಇಂಪ್ಯಾಕ್ಟ್ ಮಾಡ್ತಿದ್ದಾನೆ ಗೊತ್ತು. ಬಟ್ ನನ್ನ ದೌರ್ಬಲ್ಯ ಕೇಳಕ್ ಚೆನ್ನಾಗಿದೆ ಬೇರೆಯವ್ರ ಬಗ್ಗೆ. ಇನ್ನೊಂದು ಇವನ್ ಕಷ್ಟ ನಾನು ಕೇಳ್ಬೇಕಪ್ಪ ಅನ್ನೋ ಒಂದು ಭ್ರಮೆ. ನಿಜವಾಗ್ಲೂ ಇವನ್ ಪ್ರಾಬ್ಲಮ್ ನಾನು ಕೇಳ್ತಾ ಇದ್ದೀನಿ, ಆಕ್ಚುಲಿ ಇಲ್ಲ, ಅದು ನೆಗೆಟಿವಿಟಿ. ಅದು ಲೋ ಸೆಲ್ಫ್ ಎಸ್ಟೀಮ್ ಇರೋ ಜನ ಮಾಡುವಂತ ಜನ ಯಾರು, ಕೀಳಿರಿಮೆ ಇರೋದು. ಅವ್ರು ಮಾಡೋದು ಕೆಲಸ ಏನಂದ್ರೆ ಇನ್ನೊಬ್ಬರ ಬಗ್ಗೆ ಹೇಳೋದನ್ನ ಕೇಳೋದು. ಯಾಕಂದ್ರೆ ನನಗೂ ಎಲ್ಲೋ ಆತರ ಒಂದು ನೋವು, ಅವಮಾನ ಎಲ್ಲ ಆಗಿರೋದು, ಅದನ್ನ ಕನೆಕ್ಟ್ ಮಾಡ್ತಾ ಇರ್ತೀನಿ. ಹೌದಾ 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 ಅಂತ ಹೇಳ್ಬಿಟ್ಟು ಕೇಳಿ ಅವ್ರಿಗೆ ಕೆಲವೊಮ್ಮೆ ಸಮಾಧಾನ ಕೊಡ್ತೀವಿ, ಸಮಾಧಾನ ಕೊಡದೇನೋ ಹೋಗ್ತೀವಿ. ಸೊ ಅಫ್ಕೋರ್ಸ್ ಅವ್ರು ಕೇಳಿದಾಗ ನಮಗೂ ಅವ್ರಿಗೂ ಒಂಚೂರು ಕ್ಲೋಸ್ ಆಗ್ತೀವಿ ಅಲ್ವಾ. ನಾವು ಮ್ಯಾನೇಜರ್ಸ್ ಬಗ್ಗೆ ಊಟದ ಟೇಬಲ್ ಮೇಲೆ ಊಟ ಮಾಡೋ ಬೈಕೊಂಡು ಮಾತಾಡ್ತೀವಿ. ಯಾ ಬೇರೆ ಏನಾದ್ರು ಮನೆಯವ್ರ ಬಗ್ಗೆ ತಗೊಂಡೋಗಿ ಆಫೀಸಲ್ಲಿ ಮಾತಾಡ್ತೀವಿ. ಹೆಂಡತಿ ಪ್ರಾಬ್ಲಮ್ ಕೊಟ್ರು, ಅತ್ತೆ ಮಾವ ಪ್ರಾಬ್ಲಮ್ ಕೊಟ್ರು, ಗಂಡ ಪ್ರಾಬ್ಲಮ್ ಕೊಟ್ರು ಅಂತ ಅಲ್ಲಿ ಮಾತಾಡ್ತೀವಿ. ವಿಚಿತ್ರ ಅಂದ್ರೆ ಅಲ್ಲಿರೋ ಬಾಸ್ ಸರಿ ಇಲ್ಲ, ಜನ ಸರಿ ಇಲ್ಲ ಅಂತ ಮನೇಲಿ ಬಂದು ಮಾತಾಡ್ತೀವಿ. ಹೇಗೆ ಇನ್ನೊಂದು ಬಾರ್ಗಳಲ್ಲಿ ಟೇಬಲ್ ಮುಂದೆ ಮಾತಾಡ್ಬೇಕು, ನೋವುಗಳನ್ನ ಹೇಳ್ಕೊಂಡು, ಅದು ಇನ್ನೊಂದು ವಿಚಾರ, ನಮ್ ನೆಕ್ಸ್ಟ್ ಲೆವೆಲ್ ಅದು. ಸೊ ಎಲ್ಲದ್ರೂ
ನಮ್ ವಿಚಾರನೇ ಇಲ್ಲ ಮಾತಾಡೋಕೆ, ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ, ಟೆಂಪ್ರರಿ ಬಾಂಡಿಂಗ್ ಸಿಗಿದೆ, ಅವ್ರಿಗೂ ನಮ್ಗೆ ತುಂಬಾ ಕ್ಲೋಸ್ ಆಗ್ತೀವಿ, ತುಂಬಾ ಹತ್ರ ಆಗ್ತೀವಿ, ನೋವುಗಳನ್ನ ಹಂಚ್ಕೋತೀವಲ್ಲ, ಪರಸ್ಪರ ನೋವು ಹಂಚ್ಕೊಳ್ಳೋ ಹತ್ರ ಆಗ್ತೀವಿ. ಬಟ್ ಯೋಚನೆ ಮಾಡಿ, ಆ ವ್ಯಕ್ತಿಗೆ ಗೊತ್ತಾದ್ರೆ ಇದನ್ನ ಇವ್ರ ಹತ್ರ ಹೇಳಿದ್ದಾರೆ ಅಂತ ಆ ವ್ಯಕ್ತಿಗೆ ಗೊತ್ತಾದ್ರೆ, ಆ ವ್ಯಕ್ತಿಗೆ ಏನನ್ಸುತ್ತೆ, ಅಲ್ವಾ? ಏನನ್ಸುತ್ತೆ? ನಮ್ ಬಗ್ಗೆ ಸಂಬಂಧ ಬಿರುಕು ಬೀಳುತ್ತೆ ಅಂತ ವ್ಯಕ್ತಿ ಗೊತ್ತಾದ್ರೆ. ಅಥವಾ ನಾವು ಆ ಜೋಶಲ್ಲಿ ಇನ್ನೊಂದೇನೋ ಹೇಳ್ಬಿಡೋದು. ಮ್ಯೂಟ್ ಮಾಡ್ತೀನಿ, ಬರ್ತಾ ಇದೆ. ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮಿಕ್ಕೋ ಬರುತ್ತೆ. ಥ್ಯಾಂಕ್ ಯು. ಸೊ ಆ ಜೋಶಲ್ಲಿ ನಾವು ಇನ್ನೊಂದನ್ನ ಮಿಕ್ಕೋ ಬರ್ತಾ ಇದೆ. ಸೆಕೆಂಡ್ ರವಿ, ನಿಮ್ನ ಮ್ಯೂಟ್ ಮಾಡ್ತಾ ಇದ್ದೀನಿ. ಯಾ, ಓಕೆ, ರೈಟ್, ಥ್ಯಾಂಕ್ ಯು. ಹಾ, ಅದೇನಾಗುತ್ತೆ, ಎಲ್ಲಿದ್ವಿ? ಹಾ, ಸೊ ಟ್ರಸ್ಟ್ ಇಶ್ಯೂ ಬರುತ್ತೆ. ಅವ್ರು ನಮ್ಗೆ ನಾವು ಹೇಳ್ಬಿಡ್ತೀವಿ, ಅದೇನಾಗುತ್ತೆ, ನಾವು ಇನ್ನೊಬ್ಬರ ಬಗ್ಗೆ ಹೇಳುವಾಗ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇರುತ್ತೆ, ಓ ಮೈ ಗಡ್ನೆಸ್, ನಮ್ಗೆ ಗೊತ್ತಿರೋ ಸೂಕ್ಷ್ಮ ನೋಡಿ ಯಾಕೆ ಜನ ನಮಗೆ ಪ್ರೀತಿಸಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಜನನ್ನ ಮನ್ನಣೆ ಗಳಿಸ್ಬೋದು. ನಾವು ಇನ್ನೊಬ್ರು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ, ಸಾಲ ಕೊಟ್ಟಿಲ್ಲ, ನನಗೇನೋ ನೋವು ಮಾಡ್ದ, ನನ್ಗೆ ಅವಮಾನ ಮಾಡ್ದ, ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಹೇಳ್ಕೊಂಡು ಬಂದ, ಅಲ್ವಾ? ಇದನ್ನ ನಾವು ಇಲ್ಲಿ ಹೇಳ್ತಿದೀವಿ, ಅವ್ನ್ ಸರಿ ಇಲ್ಲ ಹಾಗೆ ಹೇಗೆ ಅಂತ. ಆ ಕೇಳೋ ವ್ಯಕ್ತಿಗೆ ಅನ್ಸಕ್ ಶುರು ಆಗತ್ತೆ, ಓ ಅವ್ನು ಕೇಳ್ತಾನೆ ಅಲ್ಲ, ಅಥವಾ ಕೇಳ್ತಾಳೆ. ಮತ್ತಿನ್ನೊಂದು ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ಭಾವ ಮೂಡುತ್ತೆ, ಈ ವ್ಯಕ್ತಿ ಆ ವ್ಯಕ್ತಿ ಇಲ್ದೇ ಇರೋ ಸಮಯದ ನನ್ನ ಹತ್ರ ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಅದೇ ರೀತಿ ನಾನು ಇಲ್ದೇ ಇರುವಾಗ ನನ್ನ ಮೇಲೂ ಕಂಪ್ಲೇಂಟ್ ಮಾಡೋ ಸಾಧ್ಯತೆ ಇದೆ. ಎಸ್ ಸರ್, ಖಂಡಿತ ಆಗತ್ತೆ. ನಮ್ಗೆ ಗೊತ್ತಿಲ್ಲ ಇದು. ಯಾಕೆ ಜನಗಳು ನಮ್ಗೆ ಇಷ್ಟಪಡಲ್ಲ, ದೂರ ಹೋಗ್ತಾರೆ, ಒಳ್ಳೆ ಭಾವನೆಗಳಿರಲ್ಲ ಅಂದ್ರೆ, ನಮಗೆ ಗೊತ್ತಿಲ್ಲದ ರೀತಿ ನಾವು ಕಂಪ್ಲೇಂಟ್ ಮಾಡಿದಾಗ ಆ ವ್ಯಕ್ತಿಗೆ ಅನ್ಸಕ್ ಶುರು ಆಗುತ್ತೆ, ಈತ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ನಾಳೆ ದಿನ ನನ್ನ ಬಗ್ಗೆನೂ ಬೇರೆ ಹತ್ರ ಕಂಪ್ಲೇಂಟ್ ಮಾಡ್ತಾನೆ ಅಂದಾಗ ನಮ್ಮ ಬಗ್ಗೆ ಅಭಿಪ್ರಾಯ ಒಳ್ಳೇದಿರಲ್ಲ. ಒಳ್ಳೇದು ಯಾವಾಗಿಲ್ಲ, ಜನಗಳ ಜೊತೆ ಅಭಿಪ್ರಾಯ ಅವನ ಜೊತೆ ಒಳ್ಳೇದಾಗಿರೋಕ್ ಸಾಧ್ಯನೇ ಇಲ್ಲ, ತುಂಬಾ ಕ್ಲೋಸ್ ಆಗಿರೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಭಿಪ್ರಾಯಗಳು ಸೃಷ್ಟಿಯಾಗ್ಬಿಟ್ಟಿದೆ, ಪರ್ಸೆಪ್ಷನ್, ಗ್ರಹಿಕೆಗಳು ಸೃಷ್ಟಿಯಾಗ್ಬಿಟ್ಟಿದೆ ಒಬ್ಬರ ಮೇಲೆ ಒಬ್ರು. ಆ ಗ್ರಹಿಕೆಗಳೇ ಇವತ್ತಿನ ದಿನ ನಮಗೆ ಸಂಬಂಧನ ಒಳ್ಳೆ ಮಟ್ಟಕ್ಕೆ ಕೆಟ್ಟ ಮಟ್ಟಕ್ಕೆ ತಗೊಂಡ್ಕೊಂಡು ಹೋಗ್ತಾ ಇರೋದು. ಮನೇಲಿ ಇರ್ಲಿ, ಹೊರಗಡೆ ಇರ್ಲಿ, ನಮ್ಗೆ ಇಷ್ಟ ಇರೋರು ಮಾತ್ರನೇ ಅವ್ರು ಏನ್ ಹೇಳಿದ್ರು ನಾವು ಕೇಳ್ತೀವಿ, ನಮ್ಮ ಮನ್ಸಿಗೆ ಖುಷಿ ಕೊಡುತ್ತೆ. ಇಷ್ಟ ಇಲ್ಲದ್ರೆ ಆಗೋದಿಲ್ಲ. ಅವರು ಅಮೃತ ಕೊಟ್ರು ನಮ್ಗೆ ವಿಷ ಅನ್ಸುತ್ತೆ. ಯಾಕೆ? ಇಂಪ್ರೆಷನ್, ಅಭಿಪ್ರಾಯ ಹೊಂದು ಬಿಟ್ರೆ ಮುಗೀತು, ಗ್ರಹಿಕೆ ಮುಗೀತು. ಸೊ ಸ್ನೇಹಿತರೆ, ಹಾಗಾಗಿ ಮಾತನ್ನ ನಾವು ಹುಷಾರಾಗಿಡ್ಬೇಕು. ಮತ್ತೆ ಹೆಚ್ಚಾಗಿ ಸುಳ್ಳನ್ನು ಯಾವುದೇ ಕಾರಣಕ್ಕೆ ಆಡಬಾರ್ದು, ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡಬೇಕು. ಸೊ ಓಕೆ, ಈಗ ಏನ್ ಮಾಡೋದು? ವಾಟ್ ಯು ಸೇ ಅಬೌಟ್ ಅದರ್ಸ್ ಮ್ಯಾಟರ್ಸ್ ಇವನ್ ಮೋರ್, ಇದನ್ನ ಹೇಳ್ತಾ ಇದ್ದಾರೆ. ವರ್ಡ್ಸ್ ಆರ್ ಪವರ್ಫುಲ್. ನಾವು ಬೇರೆಯವ್ರ ಹತ್ರ ಏನ್ ಹೇಳ್ತೀವಿ, ಇನ್ನೊಬ್ರ ಹತ್ರ ಅವಾಗ ಏನ್ ಮಾಡ್ಬೇಕು, ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಹೇಳ್ಬೇಕು, ಅನುಕಂಪ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು. ಕೇಳ್ತಾರ ವ್ಯಕ್ತಿಗೆ ಅನ್ಸುತ್ತೆ, ಏನಿದು ನಾ ಈ ತರ ಹೇಳ್ಕೊಂಬಂದ್ರೆ ಇವ್ರು ಉಲ್ಟಾ ಹೇಳ್ತಾ ಇದಾರೆ, ಇವ್ರ ಹತ್ರ ಮಾತಾಡೋದು ಬೇಡ, ಸ್ಟಿಲ್ ಫೈನ್. ಬಟ್ ಅವನಿಗೂ ಗೊತ್ತಾಗತ್ತೆ ನಾನು ಮಾತಾಡಿದ್ರೆ ಈ ತರ ಆಡ್ಬೇಕು ಅಂತ. ಮತ್ತೆ ನನ್ನ ಹತ್ರ ಬಂದು ಆ ನೆಗೆಟಿವ್ ನ ಸ್ಪ್ರೆಡ್ ಮಾಡೋದಿಲ್ಲ ಅವನು. ನಾನು ನೆಗೆಟಿವ್ ಹೇಳಿದ್ರೆ ಪಾಸಿಟಿವ್ ಹೇಳ್ತಾ ಇದ್ದಾರೆ, ನನ್ಗೆ ಯಾಕೆ ಮ್ಯಾಚ್ ಆಗ್ತಾ ಇಲ್ಲಪ್ಪ, ಅವ್ನು ಹಂಗೆ ಕಟ್ ಆಗ್ಬಿಡ್ತಾನೆ. ತುಂಬಾ ಒಳ್ಳೇದಲ್ವ ಸ್ನೇಹಿತರೆ? ಅಥವಾ ಅವ್ನು ಬದಲಾವಣೆ ಕೂಡ ಆಗ್ತಾನೆ, ಓ ನಾನು ಈ ರೀತಿ ತಿಳ್ಕೊಬೇಕು, ಅವನು ಕೂಡ ಜ್ಞಾನ ಹೋಗುತ್ತೆ, ನಾನ್ ಮಾಡ್ತಾ ಇರೋದು ತಪ್ಪು. ಇನ್ನೊಬ್ಬರ ಬಗ್ಗೆ ಅನುಕಂಪ ತೋರಿಸ್ಬೇಕು, ಮಾತಾಡುವಾಗ ಅಪ್ರಿಶಿಯೇಟ್ ಮಾಡಬೇಕು, ಅವರಲ್ಲಿರೋ ಒಳ್ಳೆ ಗುಣನ ಗುರುತಿಸ್ಬೇಕು. ಪಾಪ ಅವ್ರು 99% ಏನೋ ಒಳ್ಳೇದು ಮಾಡಿರ್ತಾರೆ, 1% ಏನೋ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡದೇ ಇರುವಂತ ಮನುಷ್ಯರು ಇಲ್ಲ ಪ್ರಪಂಚದಲ್ಲಿ. ಇರ್ಲಿ, ಪದೇ ಪದೇ ಮಾಡಬಹುದು, ಮತ್ತೊಂದು ಮಾಡಬಹುದು, ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಸರಿ ಮಾಡೋದನ್ನ. ಅದನ್ನ ನಾವು ಆಡ್ಕೊಳ್ಳೋದು ಬೇಡ. ಅವ್ನು ಇಲ್ದಿರೋವಾಗ ಅವ್ನ ಮುಂದೆ ಇದ್ದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡ್ಬೇಕು. ಹಿಂದೆ ಮಾತಾಡಿ ಕೇವಲ ನಮ್ಮ ದೌರ್ಬಲ್ಯ ಅಷ್ಟೇ, ಅದು ನಮಗ್ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ, ನಮ್ಮ ವ್ಯಕ್ತಿತ್ವ ಆಗ್ಬಿಡುತ್ತೆ. ಅದು ಆಗ್ಬಾರ್ದು. ಸಕ್ಸಸ್ಫುಲ್ ಪರ್ಸನ್ ಅದನ್ನ ಯಾವತ್ತಿಗೂ ಮಾಡೋದಿಲ್ಲ. ಓಕೆ, ಸೊ ನಾವೇನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು? ಇಂಪೆಗಬಲ್ ಟಾಕ್ ಮಾಡ್ಬೇಕು, ದೋಷ ರಹಿತವಾದಂತಹ ಮಾತುಗಳನ್ನ ಆಡಬೇಕು. ಇವತ್ತಿಂದ ನಾವು ಮಾತಾಡುವಾಗ ಕಮಿಟ್ಮೆಂಟ್ ನ ಮಾಡಬೇಕು.
ನಾನು ದೋಷರಹಿತ ನಿಷ್ಕಳಂಕವಾಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಾತುಗಳಲ್ಲಿ ಬೇರೆಯವ್ರ ಹತ್ರ ಮಾತಾಡುವಾಗ ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಲೂಸ್ ಟಾಕ್ಸ್ ಮಾತಾಡಬಾರ್ದು. ಮಾತಾಡಿದ್ರೆ ನಾವಿನ್ನ ಸಾಮಾನ್ಯ ವ್ಯಕ್ತಿಗಳಾಗ್ತೀವಿ. ಈಗ ನಾವೇನು ಯಶಸ್ವಿ ವ್ಯಕ್ತಿಗಳಾಗಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗ್ತಾ ಇದೀವಿ, ಅದಕ್ಕೆ ಹಿನ್ನಡೆ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಯಶಸ್ವಿ ವ್ಯಕ್ತಿಗಳ ಹೇಗಿದ್ದಾರೆ ಅನ್ನೋದನ್ನ ನಾವು ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಮಾತ್ರ, ಅವರ ಏನು ವ್ಯಕ್ತಿತ್ವನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ, ಅವರ ಸೂತ್ರಗಳ ತಂತ್ರಗಳನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಅವ್ರಿಗೇನ್ ಸಿಗುತ್ತೆ, ಅವ್ರಿಗೇನು ಸಿಗ್ತಾ ಹೋಗುತ್ತೆ, ಆ ಒಂದು ಫಲಿತಾಂಶ ನಮಗೂ ಸಿಗ್ತಾ ಹೋಗುತ್ತೆ. ಆದ್ರಿಂದ ದಯವಿಟ್ಟು ಈ ಒಂದು ಗುಣನ ಇವತ್ತಿಂದ ನಾವು ಅಳವಡಿಸ್ಕೋಬೇಕು. ಬೇರೆಯವ್ರು ಮಾತಾಡುವಾಗ ಮುಂದೆ ಇರ್ಲಿ ಹಿಂದೆ ಇರ್ಲಿ ಹೊಗಳಿ, ಆ ರೀತಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಅನ್ಸ್ಬೋದು ಹೊಗಳಕ್ಕೆ ಏನೂ ಇಲ್ಲ, ಅವನ ಬರೀ ಕೆಟ್ಟ ಗುಣನ ಇದೆ, ದಟ್ ಸ್ಟಿಲ್ ಫೈನ್. ನನ್ ಆಲ್ರೆಡಿ ವೈರ್ಡ್ ಆಗಿದೆ, ನನ್ನ ಕಂಡೀಷನ್ ಆಗಿದೆ, ನನ್ನ ಬ್ರೈನು ಬರೀ ಬೇರೆಯವರಲ್ಲಿ ಕೆಟ್ಟದನ್ನ ನೋಡೋದು, ದಟ್ ಇಸ್ ಸ್ಟಿಲ್ ಫೈನ್. ಬಟ್ ನಾವು ಅದನ್ನ ಈಚೆ ಬರಬೇಕು. ಖಂಡಿತವಾಗಲೂ ಒಳ್ಳೇದಿದ್ದೇ ಇರುತ್ತೆ ಅಂಶ. ನಮ್ಮ ಮನಸ್ಸು ಬಿಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಆಲ್ರೆಡಿ ಪ್ರಿಜುಡಿಸ್ಡ್ ಆಗಿದ್ದೀವಿ, ಬಯಾಸ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ, ಪೂರ್ವಾಗ್ರಹ ಪೀಡಿತರಾಗಿದ್ದೀವಿ. ಯಾವುದೋ ಒಂದು ಘಟನೆ ನಡೆದಿದೆ ಅವ್ರ ಜೊತೆ, ಆದ್ರಿಂದ ಅವರು ನಮ್ಮ ಬ್ಯಾಡ್ ಬುಕ್ಸ್ ಸೇರ್ಬಿಟ್ಟಿದ್ದಾರೆ, ಕೆಟ್ಟ ಪುಸ್ತಕದ ಒಂದು ಹೆಸರಾಗ್ಬಿಟ್ಟಿದ್ದಾರೆ ಅಷ್ಟೇ ವಿನಃ ಮತ್ತೆ ಅವ್ರು ಒಳ್ಳೇದ್ ಮಾಡಿದ್ರು ನಮ್ಗೆ ಅದು ಕಷ್ಟ ಚೇಂಜ್ ಮಾಡ್ಲಿಕ್ಕೆ. ಅಷ್ಟು ವೀಕ್ ಆಗ್ಬಾರ್ದು, ಸ್ಟ್ರಾಂಗ್ ಆಗ್ಬೇಕು. ಅವರ ಒಳ್ಳೆ ವಿಚಾರಗಳನ್ನ ಗುರುತಿಸ್ಬೇಕಾಗತ್ತೆ. ಓಕೆ, ಆಮೇಲೆ ಕಮಿಟ್ ಮಾಡಿ ಇವತ್ತಿಂದ ಟ್ರೂತ್ ಸೆಲ್ಫ್, ನಿಜ ಹೇಳೇ ಹೇಳ್ತೀನಿ. ಅವ್ನು ಹೇಳ್ತಾರ ಸುಳ್ಳು, ಅದನ್ನ ಖಂಡಿಸ್ಬೋದು, ಆದ್ರೂ ನಾವು ಹೇಳೋದ ಕೇಳ್ತಾ ಇರೋದು, ಅವ್ನು ಹೇಳೋದನ್ನ ಹೌದಾ ಹೌದಾ ಓ ಆಗ ಈಗ ನೋ, ನೋಡಪ್ಪ ನಿಲ್ಸು ಗುರು, ನೀನ್ ಸ್ವಲ್ಪ ನಿಲ್ಸು, ಆ ಈ ತರ ಹೇಳ್ಬೋದಾ, ಇದನ್ನ ನೋಡ್ಬೋದಾ ಅಂತ ಅವ್ನಿಗೆ ಹೇಳ್ಬೋದು. ಕನ್ಸ್ಟ್ರಕ್ಟಿವ್ ಆಗಿ, ಅವನಿಗೂ ಕೂಡ ನೋವಾಗ್ಬಾರ್ದು, ಬಟ್ ಅವನ್ಗೆ ರಿಯಲೈಸ್ ಆಗ್ಬೇಕು. ಸೊ ನಿಜಾನ ಹೇಳ್ಬೇಕು ಇವತ್ತಿಂದ. ಓಕೆ, ಯಾರ ಹತ್ರ ನಾವು ಇಂಟರಾಕ್ಟ್ ಮಾಡ್ತೀವಿ ಅವ್ರ ಹತ್ರ ನಾವು ಒಳ್ಳೆ ಗುಣಗಳನ್ನ ಆ ಗಮನಿಸಿ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು, ಅವ್ರ ಪ್ರೋತ್ಸಾಹ ನೀಡಬೇಕು. ಮತ್ತೆ ಮುಖ್ಯವಾಗಿ ನಾವು ಕಂಪ್ಯಾಷನೇಟ್ ಆಗಿ ಅವ್ರ ಶೂಸ್ ಅಲ್ಲಿ ನಿಂತ್ಕೊಂಡು ನಾವು ವಿಚಾರ ಮಾಡಿ ಮಾತಾಡಬೇಕು. ಓಕೆ, ಅವ್ರನ್ನ ಅಪ್ಲಿಫ್ಟ್ ಮಾಡೋ ತರ, ಅವ್ರು ಏನಿದ್ದಾರೆ ಪ್ರೆಸೆಂಟ್ ಕಂಡೀಷನ್, ಅವ್ರೇನೋ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕು, ಅವ್ನ ಹೇಗ್ ಮೇಲೆತ್ತದು ಅನ್ನೋದನ್ನ ನಾವು ನೋಡ್ಬೇಕು. ಪ್ರತಿಯೊಂದು ಮಾತುಕತೆನಲ್ಲಿ, ನಮ್ಮ ಸಂವಹನದಲ್ಲಿ ಅದನ್ನ ನಾವು ತೋರಿಸ್ಕೋಬೇಕು. ಆ ಒಂದು ಗುಣನ ನಾವು ಇವತ್ತು ಅಳವಡಿಸ್ಕೊತಾ ಇದೀವಿ ಸ್ನೇಹಿತರೆ. ಮತ್ತೆ ಅದೇ ಚಟುವಟಿಕೆ ಇವತ್ತಿಂದ ನಾವು ಬೇರೆ ಯಾರ ಹತ್ರ ಮಾತಾಡಿದ್ರು ಪಾಸಿಟಿವ್ನ ನೋಡ್ಬೇಕು. ಯಾಕಂದ್ರೆ ನನ್ನ ವ್ಯಕ್ತಿತ್ವ, ನಾನು ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕು ಅಂದ್ರೆ ಅವನೇನ್ ಮಾಡ್ತದೆ ನಾನು ಮಾಡ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಓಕೆ, ಗಾಸಿಪ್ ಬಗ್ಗೆ ನಾವು ಮಾತಾಡಿದ್ವಿ. ಇದೆಲ್ಲ ಆಗಿದೆ. ಗಾಸಿಪ್ ಏನ್ ಮಾಡುತ್ತೆ, ಗಾಳಿ ಮಾತು, ಬೇರೆಯವ್ರ ಬಗ್ಗೆ ನಾವು ಆ ವ್ಯಕ್ತಿ ಇಲ್ಲದೆ ಇರುವಾಗ, ಮೂರನೇ ವ್ಯಕ್ತಿ ಬಗ್ಗೆ ಆತನ ಪ್ರೆಸೆನ್ಸ್ ಇಲ್ಲದೆ ಇರುವಾಗ, ಅವನ ಹಾಜರಾತಿ ಇಲ್ಲದೆ ಇರುವಾಗ ಮಾತಾಡೋದು ಬಹುದೊಡ್ಡ ತಪ್ಪು. ಹಂಗ್ ಮಾತಾಡಿದ್ರೆ, ನಿಮ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೋದು, ನೀವು ಒಳ್ಳೇದನ್ನ ಮಾತಾಡ್ಬೋದು ಅವನ ಬಗ್ಗೆ ಅಷ್ಟೇ. ಬೇರೆ ವ್ಯಕ್ತಿ ಬಂದು ಕಾಸಿಪ್ ಮಾಡೋ ವ್ಯಕ್ತಿಯನ್ನು ಬಂದ್ರೆ ಅವ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂದ್ರೆ, ಕೆಲವು ತಂತ್ರಗಳಿದಾವೆ. ಚೇಂಜ್ ದ ಟಾಪಿಕ್, ಸಬ್ಜೆಕ್ಟ್ ನ ಚೇಂಜ್ ಮಾಡ್ಬಿಡಿ. ಅವನೇನೋ ಹೇಳಕ್ ಬಂದ್ರೆ, ಆಯ್ತಪ್ಪ ನಿಂದೇನಾಯ್ತು ಅವತ್ತು ತೊಂದ್ರೆ, ಆ ಸಮಸ್ಯೆ ಏನಾಯ್ತು, ಅವನೇನೋ ಇವನೇನೋ ಅನ್ನೋದು ತೊಂದರೆ ಕೊಡಕ್ ಹೋದ್ರೆ, ಅವ್ನು ತೊಂದರೆ ಕೊಡ್ತಾ ಇದ್ದಾನ, ಬಟ್ ನೀನು ಹೊಸದಾಗಿ ಏನ್ ಯೋಚನೆ ಮಾಡಿದ್ಯಾ ಅದ್ ಬಿಟ್ಟು ಅವನ ಮೇಲೆ ಡಿಪೆಂಡೆಬಿಲಿಟಿ ಇದೆ, ಅವನಿಗೆ ತೊಂದರೆ ಆಗ್ತದೆ, ಓಕೆ ದಟ್ಸ್ ಫೈನ್, ನಿಂದು ಯೋಜನೆ ಏನು, ಈ ರೀತಿ ಮಾಡ್ಬೋದಾ, ಅಥವಾ ನನ್ನ ಹತ್ರ ಒಂದು ಥಾಟ್ ಇದೆ ಹೇಳ್ಬೋದಾ, ಟಾಪಿಕ್ ಚೇಂಜ್ ಮಾಡ್ಬೇಕು ಕ್ವಿಕ್ ಆಗಿ. ಓಕೆ, ಅವರೆಲ್ಲ ಯಾರು ಎನರ್ಜಿ ಸಕ್ಕರ್ಸ್, ಎನರ್ಜಿ ವ್ಯಾಂಪರ್ಸ್ ಅಂತ ಅವಕಾಶ ಕೊಡಬಾರ್ದು. ಸೇ ಸಮಥಿಂಗ್ ಪಾಸಿಟಿವ್ ಅಬೌಟ್ ಅದರ್ ಪರ್ಸನ್. ಯಾವ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾನೋ, ಹೌದಾ ನಿನ್ನ ಹತ್ರ ಹಾಗೆ ಮಾಡ್ದ, ನನ್ನ ಪ್ರಕಾರ ಅವನು ಒಳ್ಳೆ ವ್ಯಕ್ತಿ, ಅವನೇನು ಇವ್ರಿಗೆ ಈ ತರ ಒಳ್ಳೇದ್ ಮಾಡಿದ್ದ, ಅವ್ನ ಮಾತುಕತೆ ಎಲ್ಲ ಚೆನ್ನಾಗಿದೆಯಪ್ಪ ಅಂತ ಹೇಳ್ಬೇಕು. ಯಾಕಂದ್ರೆ ಈ ವ್ಯಕ್ತಿ ಕೂಡ ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರೋದನ್ನ ಬದಲಾಯಿಸಕ್ ಒಂದು ಅವಕಾಶ ನಮಗೆ. ನಮಗೂ ಅವನ ಬಗ್ಗೆ ಕೆಟ್ಟದ ಅನುಭವ ಆಗಿರಬಹುದು ಸಹಿತ, ಬಟ್ ನಾವು ಅದೊಂದು ಹೇಳ್ಬಿಟ್ರೆ ಇವನೊಂದು 20 ಹೇಳ್ತಾನೆ, ನಾವೊಂದು 10 ಹೇಳಿ ಅದೆಲ್ಲ ನಾವು ಮುಳುಗೋಗ್ತೀವಿ, ಕಳೆದೋಗ್ಬಿಡ್ತೀವಿ, ನಮ್ಮ ವ್ಯಕ್ತಿತ್ವ ಹರಣ, ಚಾರಿತ್ರ್ಯ ನಾಶ. ಈಗ ನಾವು ಬಲವಂತ ಈ ಎಕ್ಸರ್ಸೈಜ್ ಇವತ್ತಿಂದ ಮಾಡಬೇಕು. ವಾಕ್ ಅವೇ ಫ್ರಮ್ ದಿ ಕಾನ್ವರ್ಸೇಷನ್. ತುಂಬಾ 3-4 ಜನ ಸೇರಿ ಗಾಸಿಪ್ ಅದು ಇದು ಮಾತಾಡ್ತಾ ಇದ್ರೆ, ನಮ್ಗೊಂಚೂರು ಕೆಲಸ ಇದೆ ಎಲ್ಲ ಹೋಗಿ ಬರ್ತೀನಿ, ಆಗಲ್ಲ 3-4 ಜನಕ್ಕೆ ನೀವು ಬದಲಾಯಿಸಕ್ಕೆ. ಅವರೆಲ್ಲ ನಿಮ್ನೆ ವಿಚಿತ್ರವಾಗಿ ನೋಡ್ತಾರೆ ಅಲ್ವಾ. ಗುಂಪಲ್ಲಿ ನೀವು ಬೇರೆ ವಿಭಿನ್ನವಾಗಿರ್ಬೇಕು ಅಂದ್ರೆ ನೀವು ಗುಂಪಿಗೆ ಒಳ್ಳೇದು, ದಟ್ಸ್ ಫೈನ್, ನಮಸ್ಕಾರ ಗುರು, ನಂಗೆ ಬೇರೆ ಕೆಲಸ ಇದೆ. ಮತ್ತೆ 4 ಕೀಪ್ ಕ್ವೈಟ್, ಸುಮ್ಮನೆ
ಬಟ್ ಕೇಳಿಸ್ಕೊಳ್ಳೋದು ಜಾಸ್ತಿ ಹೊತ್ತು ಸರಿಯಲ್ಲ, ಅಂದ್ರೆ ನಮಗೆ ನೆಗೆಟಿವ್ ಇನ್ಸ್ಪಿರೇಷನ್ ಇರುತ್ತೆ. ಬಟ್ ನಮ್ಗೆ ಆ ಶಕ್ತಿ ಇದ್ರೆ, ಕೆಪಬಿಲಿಟಿ ಇದ್ರೆ, ನಾನು ಎದ್ದೋಗಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಮಾತ್ರ ಯಾವಾಗ ಅವಾಗ ಸುಮ್ಮನೆ ಇರಬೇಕು, ಕೇಳಬೇಕು. ಮತ್ತೆ ಕ್ಲಾರಿಟಿ ಸ್ಟೇಟ್ ದಟ್ ಯು ನೋ ಲಾಂಗರ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಗಾಸಿಪಿಂಗ್ ಅಬೌಟ್ ಅದರ್ಸ್. ಮತ್ತೆ ಕ್ಲಿಯರ್ ಆಗಿ ಹೇಳಬೇಕು, ದಯವಿಟ್ಟು ನಿಲ್ಸಿ, ಗಾಸಿಪ್ ಮಾಡಬೇಡಿ, ಇನ್ನೊಬ್ಬರ ಬಗ್ಗೆ ಹೇಳಬೇಡಿ. ಅದರಿಂದ ಏನೇನಾಗುತ್ತೆ ಎಕ್ಸ್ಪ್ಲೇನ್ ಮಾಡಿ. ನಮ್ಗೇನ್ ಗೊತ್ತಿದೆ ಜ್ಞಾನ ನಾವು ಕೂಡ ಹಂಚ್ಬೇಕು. ಈ ತೊಂದರೆ ಆಗುತ್ತಪ್ಪ, ನಿನ್ ಪದೇ ಪದೇ ಅದನ್ನೇ ಯೋಚನೆ ಮಾಡಿ, ನಿನ್ ಬಗ್ಗೆ ಕೀಳಿರಿಮೆ, ನಿನ್ನ ಯಾವುದೇ ಇವತ್ತಿನ ಪರಿಸ್ಥಿತಿ ಇದೆ, ಇವತ್ತು ಒದ್ಲಾಡ್ತಿದೆ, ಅಲ್ಲೇ ಇರೋದ್ ಕಾರಣ ಇದೆ. ನೀನ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಇಲ್ಲ, ನೀನ್ ಮುಂದೆ ಹೋಗೋದ್ ಬಿಡ್ತಾ ಇಲ್ಲ, ಜಗ್ತಾ ಇದೆ ಅದನ್ನ ಈ ಗುಣಗಳು. ಮುಂದುವರಿಸ್ಕೊಂಡು ಹೋಗ್ತೀಯಾ ಬೇಕಾ? ಮತ್ತೆ ಈ ತರ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನನಗೇನ್ ಬರುತ್ತೆ, ನನ್ನ ಗುರಿ ಕಡೆ ಗಮನ ಇರುತ್ತೆ, ಅನ್ವಾಂಟೆಡ್ ಥಿಂಗ್ಸ್ ಕಡೆ ಗಮನ ಇರಲ್ಲ, ನನ್ನ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಬರುತ್ತೆ ಅಲ್ವಾ? ಸೊ ನಾನೇನ್ ಮಾಡ್ತೀನಿ ಅವಾಗ, ನನ್ನ ಸಮಯ, ನನ್ನ ಎನರ್ಜಿ ಎಲ್ಲವನ್ನ ನನ್ನ ಗುರಿಯ ಸಾಧನೆ ಕಡೆಗೆ ಹಾಕೋಕ್ಕಾಗತ್ತೆ. ಅವ್ನು ಹಿಂಗ್ ಹೇಳ್ದ, ಇವ್ನು ಹಿಂಗ್ ಹೇಳಿದ್ರು, ಮಾತುಕತೆ ಅದ್ರಲ್ಲಿ ನೋವು ಅನುಭವಿಸ್ಕೊಂಡು ಒಂದು ಗುರಿಯಿಂದ ಡಿವಿಯೇಟ್ ಆಗಲ್ಲ ಅಲ್ವಾ? ಸೊ ತುಂಬಾನೇ ಮುಖ್ಯ. ವಿ ಹ್ಯಾವ್ ಟು ಮೇಕ್ ಇಟ್ ವೆರಿ ಕ್ಲಿಯರ್, ಟು ದ ಪಾಯಿಂಟ್. ವಿ ಹ್ಯಾವ್ ಟು ಟೆಲ್ ಹಿಮ್, ಗಿವ್ ದ ಅಪ್ಫ್ರಂಟ್ ಫೀಡ್ಬ್ಯಾಕ್ ಸ್ಟೇಟಿಂಗ್ ದ್ಯಾಟ್ ಇದು ಈ ರೀತಿ ಮಾತುಕತೆಯಿಂದ ಪ್ರಯೋಜನ ಇಲ್ಲ, ಈ ರೀತಿ ಒಂದು ಫಲಿತಾಂಶ ಸಿಗತ್ತೆ, ಪ್ರತಿಕೂಲ ಫಲಿತಾಂಶ ಸಿಗತ್ತೆ. ಸೊ ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತಾನು ಹೇಳ್ಬಹುದು. ಸೊ ಇದೆಲ್ಲ ಪ್ರಯತ್ನ, ಈ 5 ಅಂಶಗಳನ್ನ ನೀವು ಇವತ್ತಿಂದ ಮಾಡಬೇಕು ಸ್ನೇಹಿತರೆ. ಸಕ್ಸಸ್ಫುಲ್ ಪೀಪಲ್ ಆಗ್ಬೇಕು ಅಂದ್ರೆ, ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಕಾಪಿ ಪೇಸ್ಟ್ ಮಾಡಬೇಕು. ಇವತ್ತು 51ನೇ ತಂತ್ರ ನಾವು ಕಲಿತಾ ಇದ್ದೀವಿ. 50 ದಿನಗಳ ನಂತರ ಈ ಎಲ್ಲ ಯಶಸ್ವಿ ಸೂತ್ರಗಳನ್ನ ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ. ನೀವು ಆಲ್ರೆಡಿ ಸ್ಲೋ ಆಗಿ ಸಕ್ಸಸ್ ಕಾಣ್ತಾ ಇರ್ತೀರಾ ನಿಮ್ಮ ಜೀವನದಲ್ಲಿ. ಓಕೆ, ಅಳವಡಿಸ್ಕೊಂಡು ಇದ್ರೆ ಮಾತ್ರ ಮತ್ತೆ ನಾನು ಅಂಡರ್ಲೈನ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ನಾವು ಏನ್ ಮಾಡುವ, ದೋಷರಹಿತ ಮಾತುಕತೆ, ನಿಷ್ಕಳಂಕ ಮಾತುಕತೆಯನ್ನ ಭಾಗಿಯಾಗ್ತೀವಿ. ಅದಕ್ಕೆ ವಿ ಹ್ಯಾವ್ ಸಮಥಿಂಗ್ ಇನ್ ಅವರ್ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಒಂದ್ ಸೆಷನ್ ಇದಕ್ಕೆ ಇರುತ್ತೆ, ನಮ್ ಸಕ್ಸಸ್ ಸ್ಟೋರಿನ ಹೇಳುವಂಥದ್ದು. ಯಾ ನಮ್ಮ ಏನೇನು ಅಚೀವ್ ಮಾಡಿದ್ವಿ ಅಂತ ಹೇಳಿದಾಗ ಪಾಸಿಟಿವಿಟಿ, ಅದು ಪಾಸಿಟಿವಿಟಿ ಹಂಚ್ಕೋತೀವಿ, ಒಬ್ರು ಇನ್ನೊಬ್ರು ಹಂಚ್ಕೋತಾರೆ, ಅದು ಸ್ಫೂರ್ತಿ ತುಂಬುತ್ತೆ, ಮೋಟಿವೇಟ್ ಮಾಡುತ್ತೆ. ಇದ್ರ ಒಂದು ಎನ್ವಿರಾನ್ಮೆಂಟ್, ಈ ಒಂದು ಸಮುದಾಯದಲ್ಲಿ ನಾವಿರೋದಕ್ಕೆ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಈಗ ಏನ್ ಮಾಡುವ, ಯೋಧರ ಘೋಷಣೆ, ನಮ್ಮಲ್ಲಿರುವ ಯೋಧನನ್ನ ಎದ್ದೇಳಿಸೋ ಸಮಯ. ಓಕೆ ಸ್ನೇಹಿತರೆ, ಚಟುವಟಿಕೆ ನಾನು ಹೇಳಾಗಿದೆ, ಯೋಧರ ಘೋಷಣೆ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ರಿಚುವಲ್ಸ್ ಏನೋ ಒಂದು ಫೋಟೋ ತಗೊಂಡ್ಬಿಡೋಣ. ನಾವು ಸಮುದಾಯದಲ್ಲಿ ಇದ್ದೀವಿ, ನಾವು ಒಟ್ಟಿಗೆ ಒಂದು ಪಾಸಿಟಿವ್ ವೈಬ್ಸ್ ನಾವು ಫೀಲ್ ಮಾಡ್ಬೇಕು. ಅದೇ ನಮಗೆ ಶಕ್ತಿ ಕೊಡೋದು, ಎನರ್ಜಿ ಕೊಡೋದು ಇಡೀ ದಿನಕ್ಕೆ. ಸರ್ ನಾವು ಅನುಭವ ಬಂದಿರುತ್ತೆ ನಿಮ್ಗೆಲ್ಲ, ಈ ಒಂದು ವಿಚಾರ ಕಲ್ತ್ಕೊಂಡಾಗ ಇಡೀ ದಿನ ಹೇಗಿರುತ್ತೆ ನಮ್ಗೆ ಪಾಸಿಟಿವ್ ಆಗಿ. ಅದರಲ್ಲೇ ಬದಲಾವಣೆ, ನಮ್ಮ ಕ್ರಿಯೆಗಳಲ್ಲಿ ಬದಲಾವಣೆ ಇರುತ್ತೆ, ನಮ್ಮ ಪರಿಶ್ರಮದಲ್ಲಿ ಬದಲಾವಣೆ ಇರುತ್ತೆ, ಅದರಿಂದ ರಿಸಲ್ಟ್ ಕೂಡ ಬದಲಾವಣೆ ಹೋಗ್ತಾ ಆಗುತ್ತೆ. ಮಲ್ಲಾಲಿ ಹರೀಶ್ ಕುಮಾರ್ ಅವರು ಥ್ಯಾಂಕ್ ಯು ಆಗಿದೆ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ವಿ ಆರ್ ಫೀಲಿಂಗ್ ದಟ್ ವೈಬ್ರೇಷನ್. ಏನ್ ಆಗ್ತಾ ಇದೀವಿ ಹರೀಶ್, ಅಲ್ಲಿ ಹೋಗೊಂದು ಎಫರ್ಟ್ ಆಗ್ತಾ ಇದೀವಿ ಅಂದ್ರೆ ಅದ್ರ ಅರ್ಥ ಏನು, ನಾವು ಗೌರವಿಸ್ತಾ ಇದೀವಿ ನಮ್ಮ ಒಂದು ಸಮುದಾಯವನ್ನ ಅಲ್ವಾ. ಆಗ್ತಿದ್ರು ನಡೆಯುತ್ತೆ, ಬಟ್ ಏನೋ ಒಂದು ಆಕ್ಷನ್ ಏನ್ ಮಾಡ್ತಾ ಇದೀವಿ. ಒಂದು ಒಂದು ಈಗ ನಾವೇನ್ ಮಾತಾಡಿದ್ವಿ, ಒಬ್ಬನ ಅಪ್ರಿಶಿಯೇಟ್ ಮಾಡೋದು, ಒಬ್ಬ ಗ್ರಾಟಿಟ್ಯೂಡ್ ಹೇಳೋದು, ಈ ಭಾವಗಳು ನಮಗೆ ಕಷ್ಟ ಆಗುತ್ತೆ, ಅದು ಆಮೇಲೆ ಮಾಡೋಣ, ಮಾಡ್ಬೋದು, ಚಾಯ್ಸ್ ನಮ್ದು. ನಾವು ಬದಲಾವಣೆ ಆಗ್ಬೇಕು ಅಂದ್ರೆ ಈ ತರ ಕ್ರಮಗಳು ತಗೋಬೇಕು. ಅದಕ್ಕೆ ನಾವು ಹೇಳೋದು, ಕಲ್ತ್ನ ಇಲ್ಲ ಅಳವಡಿಸ್ಕೋತೀನಿ ಅನ್ನೋದನ್ನ, ನಾನು ಅಳವಡಿಸ್ಕೋತೀನಿ, ಅಲ್ಲಿ ಹಾಕ್ತೀನಿ, ಹಾಕಿದಾಗ ನನಗೊಂದು ಕಮಿಟ್ಮೆಂಟ್ ಬರುತ್ತೆ, ಅದು ಮುಖ್ಯ. ಅಥವಾ ಗ್ರೂಪ್ ಅಲ್ಲಿ ಆಯ್ತು ಸೆಷನ್, ಥ್ಯಾಂಕ್ ಯು, ಏನೋ ಒಂದು, ಅದು ಗ್ರಾಟಿಟ್ಯೂಡ್. ಇದೆಲ್ಲ ಸಕ್ಸಸ್ಫುಲ್ ಪೀಪಲ್ ಗುಣಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಂಕಜ, ರವೀಶ್ ಎಲ್ಲರೂ ಕನ್ಫರ್ಮ್ ಮಾಡಿದ್ದಾರೆ, ಧನ್ಯವಾದಗಳು. ಈಗ ಯೋಧರ ಘೋಷಣೆ, ಇದನ್ನ ನೀವು ಹೇಳ್ಬೇಕು, ತುಂಬಾ ಮುಖ್ಯ. ಬಾಯಿಂದ ಸ್ವರ ಬರಬೇಕು, ಸಬ್ ಕಾನ್ಶಿಯಸ್ ಮೈಂಡ್ಗೆ ತಲುಪಬೇಕು, ರಿವೈರ್ ಆಗ್ಬೇಕು. ರೆಡಿ, ಸ್ಟಡಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಮನೆ ತೋರಿಸ್ಕೊಂಡಿದೀವಿ. ಈಗ ಅದೇ ಮನಸ್ಥಿತಿನಲ್ಲಿ ನಾವು ಅಪರಿಮಿತರು ಅಂತ ಘೋಷಿಸಿಕೊಳ್ಳೋ ಸಮಯ. 3 ಚಪ್ಪಾಳೆ, 1 ಘೋಷಣೆ. ರೆಡಿ, ಸ್ಟಡಿ, 1 2 3 ಗೋ. ನಾನು ಅಪರಿಮಿತ, 1 2 3. ನಾನು ಅಪರಿಮಿತ,
ನಾನು ಅಪರಿಮಿತ. ಎಸ್, ನಾನು ನೀವು ಎಲ್ಲರೂ ಅಪರಿಮಿತರೇ. ನಮ್ಮಲ್ಲಿರುವ ಅಪರಿಮಿತವಾದ ಸಾಮರ್ಥ್ಯನ ಎಕ್ಕೆ ತೆಗೆದು ಇಷ್ಟಿನ ಏನ್ ಮುಚ್ಚೋಗಿದೆ ಅದನ್ನ ಈ ಪ್ರೋಸೆಸ್ ಮೂಲಕ ತೆಗೆದು ಅರ್ಥ ಮಾಡಿಕೊಂಡು ನಮ್ಮ ಬಗ್ಗೆ ನಾವೇ ನಮ್ಮ ಶಕ್ತಿ ಸಾಮರ್ಥ್ಯದಿಂದ ನಮ್ಮ ಗುರಿನ ಸಾಧಿಸಕ್ ಹೊರಟಿದ್ದೀವಿ. ಕಂಗ್ರಾಚುಲೇಷನ್, ವೆಲ್ ಡನ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೀಗೇನು ಮಾಡುವ ಮೆಡಿಟೇಷನ್. ಓಕೆ, ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಈಗ ನಾವು ಆ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಸೇರಿದವ್ರಿಗೆ ಆ ಅಂದ್ರೆ ಉಸಿರನ್ನ ಜೋರಾಗಿ ಹೇಳ್ಕೊಂಡು ಆ ಅನ್ನೋದು ನಾಭಿಯಿಂದ, ಓ ಅನ್ನೋದು ಶ್ವಾಸಕೋಶದಿಂದ, ಅನ್ನೋದು ಗಂಟಲಿಂದ ಬರಬೇಕು ಒಂದೇ ಉಸಿರಲ್ಲಿ. ರೆಡಿ, ಸ್ಟಡಿ, 1 2 3 ಗೋ. ಈಗ ಸಾಮಾನ್ಯವಾದ ಉಸಿರಾಟವನ್ನು ಮಾಡಿಕೊಂಡು ಕೈಗಳನ್ನು ಪರಸ್ಪರ ಮುಚ್ಚಿಕೊಂಡು ಅದರಿಂದ ಶಾಖವನ್ನ ಕಣ್ಣುಗಳು ಹೊತ್ಕೊಂಡು ಹಸ್ತವನ್ನ ಗಮನಿಸಿ ಕಣ್ಣನ್ನ ನಿಧಾನವಾಗಿ ತೆಗೆಯುತ್ತಾ ಧ್ಯಾನದಿಂದ ಹೊರಗಡೆ ಬರುವ ಸಮಯ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. ಎಲ್ಲರಿಗೂ ಧನ್ಯವಾದಗಳು ಈ ಸೆಷನ್ಗೆ ಜಾಯ್ನ್ ಆಗಿದ್ದಕ್ಕೆ. ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗಲಿ. ದಯವಿಟ್ಟು ಅಫರ್ಮೇಷನ್ ವಿಜುವಲೈಸೇಷನ್ ತಪ್ಪದೇ ಮಾಡಿ. ಥ್ಯಾಂಕ್ ಯು ಸೋ ಮಚ್.